ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಇಷ್ಟಗಾಮೇಶ್ವರಿಯೇ ನಮೋ ನಮಃ. ಸಮಸ್ತ ಪವರ್ ಟಿವಿ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಕಲ ಭಕ್ತವೃಂದಕ್ಕೆಲ್ಲ ಈ ಆಷಾಢ ಮಾಸದ ಗುಪ್ತ ನವರಾತ್ರಿಯ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ, ಶ್ರೀಮಠದಿಂದ ಇಡೀ ವಿಶ್ವಶಾಂತಿಗಾಗಿ, ಲೋಕ ಕಲ್ಯಾಣಕ್ಕಾಗಿ, ಸಮಸ್ತ ಭಕ್ತವೃಂದದ ಅಭಿವೃದ್ಧಿಗೋಸ್ಕರ ಇಡೀ ನಮ್ಮ ನಾಡಿನೆಲ್ಲೆಡೆ ವಿಶ್ವಶಾಂತಿ ಮತ್ತು ಶಾಂತಿ ಪ್ರೇಮಾದಿಗಳು ಉಂಟಾಗಲಿ ಎಂಬ ಒಂದು ಧ್ಯೇಯ ಸಂಕಲ್ಪದಿಂದ ಸನಾತನ ಧರ್ಮದ ಉಳಿವಿಗಾಗಿ ಮತ್ತು ಮನೆಯಲ್ಲಿ ಉಂಟಾಗತಕ್ಕ ಎಲ್ಲ ಋಣಾತ್ಮಕ ಶಕ್ತಿಗಳ ನಿವಾರಣೆಗಾಗಿ ಮತ್ತು ಮನೆಯಲ್ಲಿ ಸಕಲ ಮಂಗಲ ಕಾರ್ಯಗಳು ನಿರಂತರ ನಡೆಯುವಂತಹ ಧನಾತ್ಮಕ ಶಕ್ತಿಯನ್ನ ಇಡೀ ಮನೆಯಲ್ಲಿ ಪಸರಿಸುವಂತಹ ಮತ್ತು ಇಡೀ ನಮ್ಮ ಪ್ರಕೃತಿಯನ್ನ ಶುದ್ಧೀಕರಣವನ್ನ ಮಾಡುವಂತಹ ಸಿದ್ಧ ಅಗ್ನಿಹೋತ್ರ ಕಾರ್ಯಕ್ರಮವನ್ನ ಇದೇ ಜುಲೈ 6ರಂದು 2025 ದಾವಣಗೆರೆಯ ತ್ರಿಶೂಲ್ ಕಲಾಮಂದಿರದಲ್ಲಿ ಏರ್ಪಡಿಸಲಾಗಿದೆ. ಆದ್ದರಿಂದ ಸಕಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಸಿದ್ಧ ಅಗ್ನಿಹೋತ್ರ ಕಾರ್ಯಕ್ರಮದ ವಿಶೇಷತೆಯನ್ನ ತಿಳಿಬೇಕು. ಏಕೆಂತಂದ್ರೆ ಅಗ್ನಿಹೋತ್ರವನ್ನ ಎಲ್ಲರೂ ಮಾಡ್ತಾ ಇದ್ದೀರ, ಆದರೆ ಈ ಸಿದ್ಧ ಅಗ್ನಿಹೋತ್ರ ಸನಾತನ ಪರಂಪರೆ. ಇದು ಸಕಲ ವೇದಗಳ ಕಾಲದಿಂದಲೂ ಋಷಿ ಮುನಿಗಳು ಸಹ ಆಚರಿಸತಕ್ಕಂಥ ಈ ಸಿದ್ಧ ಅಗ್ನಿಹೋತ್ರವನ್ನ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದಿಂದ ವಿಶೇಷವಾಗಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಇದರ ಪ್ರಯೋಜನವನ್ನ ತಿಳಿಯತಕ್ಕದ್ದು. ಗುರುಗಳೇ, ಈಗ ಇನ್ನೊಂದು ಪ್ರಶ್ನೆ, ಈ ಕಾರ್ಯಕ್ರಮನ ಏನಕ್ಕೆ ಆಯೋಜಿಸಲಾಗಿದೆ? ಅಂದರೆ ಇದರಿಂದ ಆಗುವಂಥ ಲಾಭಗಳೇನು, ಅಥವಾ ನಾವು ಇದರಿಂದ ಭಕ್ತರಾಗಿರ್ಬೋದು, ಶಿಷ್ಯರಾಗಿರ್ಬೋದು, ಇದರಿಂದ ಏನನ್ನ ತಿಳ್ಕೋಬಹುದು? ಏನಕ್ಕಾಗಿ ಈ ಕಾರ್ಯಕ್ರಮನ ಆಯೋಜಿಸಲಾಗಿದೆ ಗುರುಗಳೇ? ಮೊದಲನೇದಾಗಿ ಈಗ ನೀವುಗಳೆಲ್ಲ ನೋಡ್ತಾ ಇದ್ದೀರಾ, ಸುಮಾರು ವರ್ಷಗಳಿಂದ ಸಮಸ್ತ ವೀಕ್ಷಕರು ಸಹ ಗಮನಿಸಿದ್ದೀರಾ, ಇಡೀ ಲೋಕದಲ್ಲಿ, ಇಡೀ ನಮ್ಮ ವಿಶ್ವದಲ್ಲಿ ಅನೇಕ ರೀತಿಯಿಂದ ಮಾರಣಾಂತಿಕ ಕಾಯಿಲೆಗಳು ಒಂದರ ಮೇಲೆ ಒಂದಂತೆ ಬಂದು ಅನೇಕ ಜೀವಿಗಳ ನಷ್ಟ ಉಂಟಾಗ್ತಾ ಇರೋದು. ಇನ್ನು ಭೌತಿಕ ಪ್ರಪಂಚದಲ್ಲಿ ಅನೇಕ ವಿಘ್ನ ಬಾಧೆಗಳು, ಬರೇ ನೀವೆಲ್ಲ ನೋಡ್ತಾ ಇದ್ದಾರೆ. ಸದಾ ವಿಶ್ವದಲ್ಲಿ ಶಾಂತಿ ಇದ್ದಿದ್ದು ಈಗ ಯುದ್ಧ ಭೀತಿಗಳು, ಹಲವಾರು ಯುದ್ಧ ಭೀತಿಗಳು ನೀವು ನೋಡ್ತಾ ಇದ್ದೀರಾ, ಮತ್ತು ರೋಗಗಳು, ಮತ್ತು ಇದೆಲ್ಲದಕ್ಕಿಂತಲೂ ಏನಪ್ಪಾ ಅಂತಂದ್ರೆ ವಿಶೇಷವಾಗಿ ಮಾನಸಿಕ ಒತ್ತಡಗಳು. ಈ ಯುದ್ಧ ಇದೆಯಲ್ಲ ಅತ್ಯಂತ ವಿನಾಶಕ್ಕೆ ಮನುಷ್ಯನನ್ನ ಕರೆದುಕೊಂಡು ಹೋಗ್ಬಿಡುತ್ತೆ. ಮಾನಸಿಕವಾಗಿ ಖಿನ್ನತೆ, ಮನುಷ್ಯನಲ್ಲಿ ನಗು ಅನ್ನೋದೇ ಮರೆತೋಗ್ಬಿಟ್ಟಿದೆ. ಸದಾ ಖಿನ್ನತೆಗಳು, ಹೃದಯ ದೌರ್ಬಲ್ಯಗಳು. ಇವತ್ತಿನ ದಿನ ನೀವು ಬೆಳಗ್ಗೆ ಎದ್ರಪ್ಪ ಸಾಕು ಅಂತಂದ್ರೆ ಅನೇಕ ರೀತಿಯಿಂದ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀರಾ, ಎಷ್ಟು ಜನ ಹೃದಯ ಸ್ತಂಭನಗಳು ಉಂಟಾಗ್ತಾ ಇದ್ದಾವೆ. ಕ್ಷಣ ಮಾತ್ರದಲ್ಲಿ ಎಷ್ಟೇ ಅವರು ವ್ಯಾಯಾಮಗಳನ್ನು ಮಾಡ್ತಾ ಇದ್ದಾರೆ, ಅನೇಕ ಯೋಗಗಳನ್ನು ಸಹ ಮಾಡ್ತಾ ಇದ್ದಾರೆ, ಆದರೂ ಸಹ ನೀವುಗಳೆಲ್ಲ ನೋಡ್ತಾ ಇದ್ದೀರಾ ಇಂತಹ ಹೃದಯ ಸ್ತಂಭನಗಳು. ಇಂತಹ ದಿನಗಳಲ್ಲಿ ನಾವುಗಳು ಮೊದಲು ಗುರು ಪರಂಪರೆಯಿಂದ ಏನಪ್ಪ ಮಾಡಬೇಕು ಅಂತಂದ್ರೆ ಪ್ರಾಕೃತಿಕವಾಗಿ ಶುದ್ಧತೆಯನ್ನ ಮತ್ತು ಶಾಂತಿ ಮೂಡಿಸುವಂತಹ ಕಾರ್ಯವನ್ನ ಸನಾತನ ಪರಂಪರೆಯಾಗಿ ನಮ್ಮ ಗುರುಪೀಠ ಇಂದಿನಿಂದಲೂ ಮಾಡಿಕೊಂಡು ಬರ್ತಾ ಇದೆ. ಇಂತಹ ಗುರು ಪರಂಪರೆಯಲ್ಲಿ ಇಂತಹ ಸಂದರ್ಭಗಳಲ್ಲಿ ನಮ್ಮ ಇಂದಿನ ಗುರುಗಳಿಂದ ಹಿಡಿದು ಎಲ್ಲ ಗುರುಗಳು ಇಡೀ ಪ್ರಕೃತಿಗೆ ಒಳ್ಳೆಯದಾಗಬೇಕು ಮತ್ತು ಇಡೀ ಮಾನವನ ಕಲ್ಯಾಣ ಉಂಟಾಗಬೇಕು ಅಂತಂದು ಸಿದ್ಧ ಅಗ್ನಿಹೋತ್ರ ಕಾರ್ಯಕ್ರಮವನ್ನ ಆಯಾ ಕಾಲದಲ್ಲಿ ಆಯೋಜಿಸಿ ಇಡೀ ಲೋಕ ಕಲ್ಯಾಣವನ್ನ ಉಂಟು ಮಾಡ್ತಾ ಇದ್ರು. ಇನ್ನ ಇಂತಹ ಸಾರ್ವಜನಿಕರ ಜೀವನದಲ್ಲಿ ಮತ್ತೆ ಧರ್ಮ ಪುನರ್ಸ್ಥಾಪನೆ ಆಗಬೇಕು, ಮತ್ತೆ ಇಡೀ ಶಾಂತಿಗಳು ನೆಲೆಸಬೇಕು, ಮನುಷ್ಯನಲ್ಲಿ ಆರ್ಥಿಕ ಸಬಲತೆ
ಮೊದಲು ಉಂಟಾಗಬೇಕು ಅಂತಂದು ಪರಿಗಣಿಸಿಕೊಂಡು ನಮ್ಮ ಪವರ್ ಟಿವಿಯ ಮೂಲಕ ಮತ್ತು ಅನೇಕ ಭಕ್ತಾದಿಗಳ ಸಹಕಾರದಿಂದ ಈ ಸಿದ್ಧಾಗ್ನಿಹೋತ್ರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಗುರುಗಳೇ, ಇನ್ನೊಂದು ಪ್ರಶ್ನೆ, ಇದು ವೈಜ್ಞಾನಿಕವಾಗಿ ಸಾಬೀತಾಗಿದೆಯಾ? ವಿಜ್ಞಾನ ಮತ್ತು ಇದು ಒಂದೇನಾ ಅಂತ ಒಂದು ಕುತೂಹಲದ ಪ್ರಶ್ನೆ ಗುರುಗಳೇ. ನಮ್ಮ ಅಗ್ನಿಹೋತ್ರ ಮತ್ತು ವಿಜ್ಞಾನ ಎರಡೂ ಒಂದೇ. ಏಕೆಂದರೆ ಸನಾತನ ಪರಂಪರೆಯಲ್ಲಿ ಬರತಕ್ಕಂಥ ಎಲ್ಲ ಆಚರಣೆಗಳು ಸಹ ನಮ್ಮ ಋಷಿಮುನಿಗಳಿಂದ ವೈಜ್ಞಾನಿಕವಾಗಿ ಅಂಗೀಕರಿಸಿದೆ, ದೃಢೀಕರಿಸಲ್ಪಟ್ಟಿದೆ. ಈಗ ನಮ್ಮ ಎಲ್ಲ ವಿಜ್ಞಾನಿಗಳು ಸಹ ಅದನ್ನು ಸಂಶೋಧನೆಯನ್ನು ಮಾಡಿ ಎಲ್ಲರೂ ಸಹ ಒಪ್ಪಿಕೊಳ್ತಾ ಇದ್ದಾರೆ. ಹೀಗಾಗಿ ನಮ್ಮ ಸಿದ್ಧ ಅಗ್ನಿಹೋತ್ರವು ಸಹ ನೇರವಾಗಿ ಹೇಳಬೇಕಂತಂದ್ರೆ ವೈಜ್ಞಾನಿಕವಾದದ್ದು. ಹೀಗಾಗಿ ಸಿದ್ಧ ಅಗ್ನಿಹೋತ್ರ ಖಂಡಿತ ವೈಜ್ಞಾನಿಕ ತಳಹದಿ ಮೇಲೆ ನಡೀತಾ ಇದೆ. ಮತ್ತೆ ನೀವು ಕೆಲವೊಬ್ಬರು ಕೇಳ್ಬೋದು, ವೈಜ್ಞಾನಿಕವಾಗಿ ಹೇಗೆ, ಇದಕ್ಕೇನಾದ್ರೂ ಉದಾಹರಣೆಗಳು ಇದಾವ ಅಂತಂದ್ರೆ ಖಂಡಿತ ಒಂದು ಉದಾಹರಣೆಯನ್ನು ನಿಮಗೆ ಕೊಡ್ಲಿಕ್ಕೆ ಹೋಗ್ತೀವಿ. ಯಾಕಂದ್ರೆ ಇದು ರಿಸರ್ಚು ಆಗಿದೆ. ಏನಪ್ಪ ಅಂತಂದ್ರೆ ನಾವುಗಳು ಅನೇಕ ಕಾಲಜ್ಞಾನಗಳನ್ನು, ಜ್ಯೋತಿಷ್ಯಗಳನ್ನು ಅಧ್ಯಯನವನ್ನು ಮಾಡಬೇಕಾದ್ರೆ ಕೆಲವೊಂದು ಘಟನೆಗಳನ್ನ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಈ ಅಧ್ಯಯನದಲ್ಲಿ 1984 ಡಿಸೆಂಬರ್ ಮಧ್ಯರಾತ್ರಿ 2ನೇ ತಾರೀಕಿನ ಅಂದರೆ 3ನೇ ತಾರೀಕಿಗೂ ಸಹ ಅದು ಇದಾಗುತ್ತೆ ಸಮಯ. ಯಾಕೆ ಅಂತಂದರೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಸಮಯ ರಾತ್ರಿ ಮಧ್ಯರಾತ್ರಿ 12:30ರಿಂದ 1 ಗಂಟೆಯವರೆಗೆ ಭೂಪಾಲ್ ಅಂದರೆ ಮಧ್ಯಪ್ರದೇಶದ, ನಮ್ಮ ಭಾರತ ದೇಶದ ಮಧ್ಯಪ್ರದೇಶದ ಭೂಪಾಲದಲ್ಲಿ ಒಂದು ಅನಿಲ ದುರಂತ, ಅದು ಘೋರ ದುರಂತ ನಡೀತಾ ಹೋಗುತ್ತೆ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಯೂನಿಯನ್ ಕಾರ್ಬೈಡ್ ಇಂಡಿಯಾ ಲಿಮಿಟೆಡ್ ಈ ಫ್ಯಾಕ್ಟ್ರಿಯಿಂದ ಮಿಥೈಲ್ ಅನಿಲ ಸೋರಿಕೆ ಉಂಟಾಗ್ತಾ ಹೋಗುತ್ತೆ. ಮಿಥೈಲ್ ಐಸೋಸಿಯನೇಟೆಡ್ ಅಂತಂದು ಹೊಡ್ತೀನಿ. ಆ ಕಾರ್ಬನ್, ವಿಷಾನಿಲ ಕಾರ್ಬನ್, ಅದು ಸುಮಾರು ಎಷ್ಟಪ್ಪ ಅಂತಂದರೆ ಸುಮಾರು ನೀವುಗಳೆಲ್ಲ ಯೋಚನೆ ಮಾಡಿ 40ರಿಂದ 45 ಕಿಲೋಮೀಟರ್ ವ್ಯಾಪ್ತಿಗೂ ಸಹ ಅನಿಲ ಹರಡ್ತಾ ಹೋಗ್ಬಿಡುತ್ತೆ. ಅದು ಮಧ್ಯರಾತ್ರಿಯ ಸಮಯ ಆಗೋದ್ರಿಂದ ಇಡೀ ಭೂಪಾಲನ ನಗರ ಮತ್ತು ಹೊರವಲಯದ ಮೇಲೆ, ಜನರ ಮೇಲೆ ಇದು ಪರಿಣಾಮ ಬಿತ್ತು. ಇದರಿಂದ ತಕ್ಷಣದಲ್ಲೇ 3,000ದಿಂದ 5,000 ಜನರವರೆಗೂ ತಕ್ಷಣ ಮೃತಪಡ್ತಾರೆ. ಅಂದರೆ ಈ ವಿಷಾನಿಲನ್ನ ಮಧ್ಯರಾತ್ರಿಯಾಗಿ ತಗೊಂಡಿದ್ದ ಸುಮಾರು 25,000ಕ್ಕೂ ಹೆಚ್ಚು ಜನರು ಇದರೊಳಗೆ ಮರಣವನ್ನು ಹಾಕ್ತಾರೆ ಮುಂದೆ. ಏಕೆಂತಂದ್ರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದು, ನಂತರ ಅವರಿಗೆ ಅನೇಕ ಕಣ್ಣಿಂದು ಮತ್ತು ಶ್ವಾಸಕೋಶದ್ದು ಗರ್ಭಪಾತಗಳು ಮತ್ತು ಅಪೇಕ್ಷಿತವಾದ ಶಿಶುಗಳ ಜನನ, ಅಂಗವಿಕಲರ ಜನನಗಳು, ಹೀಗೆ ದೀರ್ಘಕಾಲಿಕವಾಗಿ ಅವರುಗಳು ಸಹ ಪರಿಣಾಮ ಅವರ ಮೇಲೆ ಉಂಟಾಗ್ತಾ ಹೋಯಿತು. ಅಂದರೆ ಕಣ್ಣುಗಳಿಂದ ನೀರು ಬರೋದು, ಜ್ವಾಲೆಗಳು, ಕಣ್ಣು ಉರಿಯೋದು, ಮತ್ತು ಅಂಧಕ ಉಂಟಾಗೋದು, ಅಂದರೆ ಕಣ್ಣು ಮಂದಕ್ಕೆ ತಿರುಗೋದು, ಮತ್ತು ಉಸಿರಾಟದ ತೊಂದರೆಗಳು, ಉಸಿರುಗಟ್ಟೋದು, ಗರ್ಭಪಾತಗಳಿಗೂ ಉಂಟಾಗೋದು, ಶಾರೀರಿಕ ಮಾನಸಿಕ ದೋಷಗಳು ಮಕ್ಕಳಲ್ಲಿ ಉಂಟಾಗ್ತಾ ಬಂತು. ಭೂಮಿಯು ಬಹುಕಾಲ ಕಲುಷಿತವಾಗ್ತಾ ಹೋಯಿತು ಈ ವಿಷದಿಂದ. ಈ ಸಂಗತಿಯನ್ನು ನಿಮಗೆ ಯಾಕಪ್ಪ ತಿಳಿಸ್ತಾ ಇದ್ದೀನಿ ಅಂತಂದರೆ, ಇಷ್ಟೆಲ್ಲ ಸುಮಾರು 40ರಿಂದ 45 ಕಿಲೋಮೀಟರ್ ಹಬ್ಬಿರೋ ಇದರೊಳಗೆ ನಮ್ಮ ಈ ಸಿದ್ಧ ಅಗ್ನಿಹೋತ್ರದಲ್ಲಿ ಅಗ್ನಿಹೋತ್ರ ಅಂತಂದು ನಾವುಗಳು ಈಗ ತಿಳಿಸ್ತಾ ಇದ್ವಿ ವೈಜ್ಞಾನಿಕವಾಗಿ. ಒಂದು ಉದಾಹರಣೆ ಏನಪ್ಪ ಅಂತಂದ್ರೆ, ಇದೇ ಭೂಪಾಲ್ ನಗರದ ಹೊರವಲಯದಲ್ಲಿ ಕೆಲವೊಂದು ಅಗ್ನಿಹೋತ್ರವನ್ನ ಮಾಡುವಂತ ಕುಟುಂಬಗಳಿರ್ತವೆ. ಆ ಕುಟುಂಬದಲ್ಲಿ ಅಗ್ನಿಹೋತ್ರ ನಡೀತಿದ್ದ ಮನೆಯೊಳಗೆ ಅನಿಲದ ಪ್ರಮಾಣ ಕಡಿಮೆ ಆಗ್ತಾ ಹೋಯಿತು. ಹೋಮದಿಂದ ಉತ್ಪತ್ತಿಯಾದ ಆ ನಮ್ಮ ಅಗ್ನಿಹೋತ್ರದಿಂದ ಬರುವ ಆ ಹೊಗೆ ಅಂದರೆ ಧೂಮದಿಂದ ಆ ವಿಷಾನಿಲ ಅಂದರೆ ಮಿಥೈಲ್ ಅನ್ನೋ ಆ
ಆಸಿಡ್ ಕೆಮಿಕಲ್ಗೆ ಅದು ರಿಯಾಕ್ಷನ್ ಆಗಿ ಅದರ ಪ್ರಮಾಣವನ್ನ ಕಮ್ಮಿ ಮಾಡ್ತಾ ಹೋಯಿತು. ಹೀಗಾಗಿ ನೋಡಿ, ಕಂಪನಿಯ ಆಸುಪಾಸಿನಲ್ಲೇ ಇದ್ದಂತಹ ಈ ಕುಟುಂಬಕ್ಕೆ ಕಿಂಚಿತ್ ಮಾತ್ರ ಯಾವ ಸಾವು ನೋವುಗಳು ಸಹ ಸಂಭವಿಸೋದೇ ಇಲ್ಲ. ಈಗ ತಿಳಿಸಿ ನೋಡೋಣ. ಯಾಕಂತಂದ್ರೆ ಸುಮಾರು 40ರಿಂದ 45 ಕಿಲೋಮೀಟರ್ವರೆಗೂ ವ್ಯಾಪಿಸಿದ್ದು. ಆದರೆ ಎಲ್ಲಿ ಅಗ್ನಿಹೋತ್ರ ನಡೆಸ್ತಾ ಇತ್ತು ಆ ಕುಟುಂಬಕ್ಕೆ ಯಾವ ಸಾವು ನೋವುಗಳು ಸಹ ಆ ಮನೆಗೆ ವ್ಯಾಪಿಸಿಲ್ಲ. ಅಂದ್ರೆ ಈ ಅಗ್ನಿಹೋತ್ರದಿಂದ ಬರುವ ಧೂಮ ಅಂದ್ರೆ ಆ ಹೊಗೆನೇ ಸಹ ನಮ್ಮನ್ನ ಶುದ್ಧವನ್ನ ಮಾಡುತ್ತೆ, ಮತ್ತೆ ಅಲ್ಲಿನ ಪರಿಸರವನ್ನು ಸಹ ಶುದ್ಧವನ್ನ ಮಾಡ್ತಾ ಹೋಗುತ್ತೆ. ಇದರಿಂದ ಆ ಬರ್ತಾ ಇರೋ ಎಲ್ಲ ವಿಷ ಬ್ಯಾಕ್ಟೀರಿಯಾಗಳನ್ನ ಕೊಂದಾಕ್ತು. ಇದನ್ನ ಮನಗೊಂಡು ಜರ್ಮನ್ಗಳ ವಿಜ್ಞಾನಿಗಳ ತಂಡ ಬಂದು ಅಧ್ಯಯನವನ್ನ ಮಾಡಿ ಅಗ್ನಿಹೋತ್ರ ಹೀಲಿಂಗ್ ಸ್ಟಡೀಸ್ ಎಂಬ ದೊಡ್ಡ ಗ್ರಂಥವನ್ನೇ ಬರಿತಾ ಹೋಗ್ತಾರೆ. ಆ ಗ್ರಂಥವನ್ನು ಸಹ ನಾವುಗಳು ಅಧ್ಯಯನವನ್ನ ಮಾಡಿದ್ದೀವಿ. ಅಗ್ನಿಹೋತ್ರ ಎ ಸೈಂಟಿಫಿಕ್ ಸ್ಟಡಿ ಅಂತಂದು ಡಾಕ್ಟರ್ ಅಲ್ರಿಚ್ ಬರ್ಗ್ ಜರ್ಮನ್ನವರು ಮಹಾನ್ ವಿಜ್ಞಾನಿ ಬರಿತಾ ಹೋಗ್ತಾರೆ. ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟಾಕ್ಸಿಕಾಲಜಿ ರಿಸರ್ಚ್ ಲಕ್ನೋದಲ್ಲಿರುವ ಅವರು ಸಹ ಇದನ್ನ ರಿಸರ್ಚ್ ಮಾಡಿ ಅಗ್ನಿಹೋತ್ರನ ಇನ್ನೂ ಇದರ ಬಗ್ಗೆ ರಿಸರ್ಚ್ ಮಾಡಬೇಕು, ಎಲ್ಲ ಕಡೆನೂ ಸಹ ಇದನ್ನು ಮಾಡೋದ್ರಿಂದ ಪ್ರಕೃತಿಗೆ ಒಂದು ಒಳ್ಳೆಯದು ಆಗುತ್ತೆ ಅಂತಂದು ಆ ವಿಜ್ಞಾನಿಗಳ ತಂಡವೂ ಸಹ ಒಪ್ಪಿಗೆಯನ್ನು ನೀಡಿತು. ಅಂದರೆ ಈಗ ನೋಡಿ, ಸನಾತನ ಪರಂಪರೆಯಾಗಿ ಬಂದಂತಹ ನಮ್ಮ ಈ ಸಿದ್ಧ ಅಗ್ನಿಹೋತ್ರಗಳು ಸಹ ನೋಡಿ ಹೀಗೆ ವೈಜ್ಞಾನಿಕ ತಳಹದಿ ಮೇಲೆ ಈ ನಮ್ಮ ಸಿದ್ಧ ಅಗ್ನಿಹೋತ್ರ ರೂಪುಗೊಂಡಿದೆ. ಇಂತಹ ಸಿದ್ಧ ಅಗ್ನಿಹೋತ್ರನ ಸರಿಯಾದ ಕ್ರಮದಲ್ಲಿ ಗುರುವಿನ ಮೂಲಕ ತಿಳಿದುಕೊಂಡು ಪ್ರತಿಯೊಬ್ಬರೂ ಸಹ ಮನೆಯಲ್ಲಿ ಆಚರಿಸ್ತಾ ಹೋದರೆ ಖಂಡಿತ ಆ ಮನೆಯೂ ಸಹ ಸ್ವರ್ಗದ ಹಾಗೆ ರೂಪುಗೊಳ್ಳುತ್ತಾ ಹೋಗುತ್ತೆ. ಗುರುಗಳೇ, ಈಗ ಇನ್ನೊಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಸಿದ್ಧ ಅಗ್ನಿಹೋತ್ರಕ್ಕೂ ಏನು ವ್ಯತ್ಯಾಸ ಇದೆ? ಏನು ಅದರಿಂದ ನಮಗೆ ವ್ಯತ್ಯಾಸ ಸಿಗತ್ತೆ ಅಥವಾ ಫಲಗಳು ಸಿಗತ್ತೆ ಗುರುಗಳೇ? ಅಗ್ನಿಹೋತ್ರವನ್ನ ಪ್ರತಿಯೊಬ್ಬರೂ ಸಹ ಎಲ್ಲ ಕಡೆಯಲ್ಲೂ ಸಹ ಮಾಡ್ತಾ ಇರ್ತಾರೆ. ಆದರೆ ಶ್ರೀಮಠದಿಂದ ಮತ್ತು ನಮ್ಮ ಸನಾತನ ಪರಂಪರೆಯಿಂದ ಸಿದ್ಧ ಅಗ್ನಿಹೋತ್ರ ಅತ್ಯಂತ ವಿಶಿಷ್ಟವಾದದ್ದು, ಶೀಘ್ರವಾಗಿ ಫಲವನ್ನು ಕೊಡುವಂಥದ್ದು. ನೋಡಿ, ಹೆಸರಿನಲ್ಲೇ ಏನಿದೆ ಅಂತಂದ್ರೆ ಮೊದಲು ಸಿದ್ಧ ಅಗ್ನಿಹೋತ್ರ ಅಂತಂದೇಳಿದೆ. ಅಗ್ನಿಹೋತ್ರವನ್ನ ಎಲ್ಲರೂ ಸಹ ಮಾಡ್ತಾ ಬರ್ತಾರೆ. ಈ ಸಿದ್ಧ ಅಗ್ನಿಹೋತ್ರದಲ್ಲಿ ಇನ್ನೊಂದು ವಿಶೇಷವಾಗಿ, ಆ ಸಿದ್ಧ ಅಗ್ನಿಹೋತ್ರವನ್ನ ಮಾಡೋರು ಗುರುವಿನ ಕೃಪೆಗೆ ಒಳಗಾಗ್ತಾ ಹೋಗ್ತಾರೆ. ಈ ಗುರುವಿನ ಕೃಪೆಯಿಂದ ಹಲವಾರು ಸಾಧನೆಗಳನ್ನ ಕಲಿತಾ ಹೋಗ್ತಾರೆ. ಆ ಸಾಧನೆಗೆ ತಪೋವೃದ್ಧಿಯಾಗಿ ಆ ತಪಸ್ಸು ಮತ್ತೆ ಕುಂಡಲಿನಿಯ ಜಾಗೃತಿಯ ಜೊತೆಯಲ್ಲಿ ತಮ್ಮ ಅಭಿಷ್ಟಗಳನ್ನ ಅಂದ್ರೆ ಲೌಕಿಕವಾಗಿ ಮತ್ತು ಪಾರಲೌಕಿಕವಾಗಿ ಆ ಮನುಷ್ಯ ಏನನ್ನ ಸಾಧನೆಯನ್ನ ಮಾಡಬೇಕು ಅಂತಂದೇಳಿ ಒಂದು ಸಿದ್ಧಿ ಸಂಕಲ್ಪವನ್ನ ಮಾಡ್ತಾನಲ್ಲ, ಆ ಸಿದ್ಧಿ ಸಂಕಲ್ಪವನ್ನ ಸಿದ್ಧನನ್ನಾಗಿ ಮಾಡಿ ಆ ಮನುಷ್ಯನನ್ನ ಉತ್ತುಂಗದ ಕ್ಷೇತ್ರಕ್ಕೆ ಏರಿಸುವಂಥದ್ದೇ ಈ ಸಿದ್ಧ ಅಗ್ನಿಹೋತ್ರ ಅತ್ಯಂತ ವಿಭಿನ್ನವಾಗಿದೆ. ಆದ್ದರಿಂದ ಇದಕ್ಕೆ ಗುರುಗಳ ಅವಶ್ಯಕತೆ ಮುಖ್ಯ. ಗುರುಗಳೇ, ನಾವು ಯಾವಾಗಲೂ ಭಾಳ ನೋಡ್ತಿರ್ತೀವಿ, ನೀವು ಭಾಳ ಪ್ರಾಮುಖ್ಯತೆ ಹೆಚ್ಚಾಗಿ ಕೊಡೋದು ನಮ್ಮ ರೈತರಿಗೆ ಮತ್ತು ನಮ್ಮ ಸೈನಿಕರಿಗೆ. ಗುರುಗಳೇ, ನಮ್ಮ ಬೆನ್ನೆಲುಬಾಗಿರುವಂಥ ನಮ್ಮ ರೈತರಿಗೆ ಈ ಅಗ್ನಿಹೋತ್ರದಿಂದ ಸಿಗೋ ಲಾಭಗಳೇನು? ಅವರು ಸಹ ಈ ಅಗ್ನಿಹೋತ್ರನ ಮಾಡೋದ್ರಿಂದ ಅವರ ಬೆಳೆಗಳಾಗಿರ್ಬೋದು ಅಥವಾ ಸಾಂಕ್ರಾಮಿಕ ಕಾಯಿಲೆಗಳು ಬೆಳೆಗಳಿಗೂ ಬರ್ತಾ ಇರುತ್ತೆ ಗುರುಗಳಿಗೆ. ಅದಕ್ಕೇನಾದರೂ ಪರಿಹಾರ ಸಿಗ್ಬೋದಾ ಈ ಸಿದ್ಧ ಅಗ್ನಿಹೋತ್ರದಿಂದ? ಹಾಗೆ ನಾವು ಏನೆಲ್ಲ ಕ್ರಮಗಳನ್ನ ತಗೋಬೇಕಾಗತ್ತೆ ಈ ಸಿದ್ಧ ಅಗ್ನಿಹೋತ್ರ ಕಾರ್ಯಕ್ರಮಗಳನ್ನ ಕಾರ್ಯ ಮಾಡಬೇಕಾದ್ರೆ ರೈತರಿಗೆ ಸಂಬಂಧಪಟ್ಟಂಗೆ ಏನಾದರೂ ವಿಶೇಷ ಸೂಚನೆಗಳಿದೆಯಾ ಗುರುಗಳೇ? ಖಂಡಿತ ಇದೆಮ್ಮ. ಇದು ವೈಜ್ಞಾನಿಕವಾಗಿ
ಮಾಡಲ್ಪಟ್ಟ ಸಿದ್ಧ ಅಗ್ನಿಹೋತ್ರ ಆಗಿದೆ. ಈ ಸಿದ್ಧ ಅಗ್ನಿಹೋತ್ರವನ್ನ ರೈತನು ತನ್ನ ಭೂಮಿನಲ್ಲಿ ಮಾಡೋದ್ರಿಂದ ಏನಪ್ಪ ಉಂಟಾಗುತ್ತೆ ಅಂತಂದ್ರೆ, ಮೊದಲನೇದಾಗಿ ಮಣ್ಣಿನ ಶುದ್ಧೀಕರಣ ಉಂಟಾಗ್ತಾ ಹೋಗುತ್ತೆ. ಯಾಕಂದ್ರೆ ಸಿದ್ಧಾಗ್ನಿಹೋತ್ರದಿಂದ ಉಂಟಾಗುವಂತಹ ಆ ಧೂಮ ಅಂದ್ರೆ ಹೊಗೆಯಿಂದ ಮತ್ತು ಆ ಸಿದ್ಧಾಗ್ನಿಹೋತ್ರದ ಭಸ್ಮದಿಂದ ಮತ್ತು ಅಲ್ಲಿನ ಸ್ಪಂದನಗಳು ಅಂದ್ರೆ ಧನಾತ್ಮಕ ಸ್ಪಂದನಗಳಿಂದ ಯಾವುದೋ ಈ ವಿಜ್ಞಾನಿಗಳು ಹೇಳ್ತಾ ಇರ್ತಾರಲ್ಲ, ವಿಜ್ಞಾನಿಗಳು ಹೇಳ್ತಾ ಇರ್ತಾರೆ ಮಣ್ಣಿನ ಪಿ ಎಚ್ ಅನ್ನು ಕಾಪಾಡಬೇಕು ಅಂತಂದು. ಆ ಮಣ್ಣಿಂದು ಪಿ ಎಚ್ ಇರಲಿ, ಮತ್ತೆ ತೇವಾಂಶ ಇರಲಿ, ಮತ್ತೆ ಜೈವಿಕ ಶಕ್ತಿಯನ್ನ ಸಮತೋಲನಗೊಳಿಸಲಿಕ್ಕೆ ರೈತರಿಗೆ ಅತ್ಯಂತ ಮುಖ್ಯವಾಗಿ ಈ ಸಿದ್ಧಾಗ್ನಿಹೋತ್ರ ಬೇಕು. ಇನ್ನೊಂದು ರಾಸಾಯನಿಕ ಮಾಲಿನ್ಯ ನಿವಾರಣೆ ಆಗುತ್ತೆ. ಯಾಕಂತಂದ್ರೆ ಇವನ್ನೆಲ್ಲ ಬಳಸೋದ್ರಿಂದ ಸಿದ್ಧಾಗ್ನಿಹೋತ್ರನ್ನ ಅವರ್ತಿ ಭೂಮಿಯಲ್ಲಿ ಮತ್ತೆ ಗೊಬ್ಬರದಲ್ಲಿ 70% ಕೀಟನಾಶಕಗಳಿರಲಿ, ವಿಷಾನಿಕ ರಾಸಾಯನಿಕಗಳು ಸಹ ಈ ಭಸ್ಮವನ್ನು ಹಾಕೋದ್ರಿಂದ ನಾಶವಾಗ್ತಾ ಹೋಗುತ್ತೆ. ಇನ್ನ ಲೈಫ್ ಫೋರ್ಸ್ ಅಂತಂದು ಹೇಳ್ತಾರೆ, ಅಂದ್ರೆ ಬೆಳೆಗಳಿಗೆ ಜೀವಶಕ್ತಿಯನ್ನು ಕೊಡ್ತಾ ಬರುತ್ತೆ. ಯಾಕಂದ್ರೆ ಅಗ್ನಿಹೋತ್ರದ ನಾವು ಸ್ವಾಹಾಕಾರದಿಂದ ಕೊಡುವ ಆಹುತಿಗಳಿಂದ ಆಕಾಶತ್ವದಿಂದ ಜೀರ್ಣಶಕ್ತಿ ಉಂಟಾಗಿ ಬೆಳೆಗಳಿಗೆ ಶಕ್ತಿ ನೇರವಾಗಿ ಸಂಚಾರವಾಗ್ತಾ ಹೋಗುತ್ತೆ. ಯಾಕಂದ್ರೆ ಇವತ್ತಿನ ಆಹಾರದಲ್ಲಿ ಸತ್ವಗುಣ ಇಲ್ಲ, ಪೋಷಕಾಂಶಗಳು ಕಡಿಮೆ ಆಗ್ತಾ ಹೋಗ್ತಾ ಇದ್ದಾವೆ. ಈ ಮತ್ತೆ ಹಿಂದಿನ ರೀತಿಯಿಂದ ನೋಡಿ, ಹಿಂದಿನ ಆಯಸ್ಸು ಎಷ್ಟು ಪ್ರಮಾಣ ಇತ್ತು, ಆದರೆ ನಮ್ಮಲ್ಲಿ ಕುಗ್ಗುತ್ತಾ ಇದೆ. ಆದ್ದರಿಂದ ನಾವು ಮತ್ತೆ ಸಿದ್ಧ ಅಗ್ನಿಹೋತ್ರವನ್ನು ಬಳಸೋದ್ರಿಂದ ಮತ್ತೆ ಲೈಫ್ ಫೋರ್ಸ್ ಸಹಿತ ನಾವು ಜಾಸ್ತಿ ಮಾಡ್ಕೋಬಹುದು. ಇನ್ನ ಹುಳ ಹುಪ್ಪಟಗಳ ನಿಯಂತ್ರಣ ಬರ್ತಾ ಹೋಗುತ್ತೆ. ಇನ್ನ ನೈಸರ್ಗಿಕವಾಗಿ ಗೊಬ್ಬರದ ಉತ್ಪತ್ತಿ ಉಂಟಾಗ್ತಾ ಹೋಗುತ್ತೆ. ಇನ್ನ ವಿದ್ಯುತ್ ಚಂಬಕೀಯ ಕಿರಣ ಶಕ್ತಿಯ ಶುದ್ಧೀಕರಣಗಳು ಸಹ ಉಂಟಾಗ್ತಾ ಹೋಗುತ್ತೆ. ಇನ್ನ ಸಿದ್ಧ ಅಗ್ನಿಹೋತ್ರದಿಂದ ಬೆಳೆಯ ಮೌಲ್ಯವರ್ಧನೆ ಅಂತಂದು ಹೇಳ್ತೀವಿ. ಈ ಬೆಳೆಯ ಮೌಲ್ಯವರ್ಧನೆ ಏನು ಅಂತಂದ್ರೆ ಬೆಳೆಗೆ ರುಚಿ ಸಿಗ್ತಾ ಹೋಗುತ್ತೆ, ಮತ್ತೆ ಗಂಧ, ಶಕ್ತಿ. ಯಾಕಂತಂದ್ರೆ ಈಗ ನಾವು ಒಂದೇ ಒಂದು ಭತ್ತ ತಗೊಂಡ್ರೆ ಈಗಿನ ಇದರೊಳಗೆ ಕ್ರಿಮಿನಾಶಕಗಳು ಮತ್ತು ಕೆಮಿಕಲ್ ರಾಸಾಯನಿಕ ಯುಕ್ತ ಗೊಬ್ಬರವನ್ನ ಬಳಸೋದ್ರಿಂದ ಅದಕ್ಕೆ ಶಕ್ತಿ ಇಲ್ಲ, ಅದರೊಳಗೆ ರುಚಿ ಇಲ್ಲ. ಎಷ್ಟೇ ಒಂದು ನೋಡಿ, ಹಿಂದಿನ ಕಾಲದಲ್ಲಿ ಮಣ್ಣಿನಲ್ಲಿ ಕೆಳಗಡೆ ಬಿದ್ರೂ ತಿಂದಿದ್ರು ಅದು ತುಂಬಾ ರುಚಿ ಉಂಟಾಗ್ತಾ ಇತ್ತು. ಆದ್ರೆ ನಾವು ಇವತ್ತಿನ ದಿನ ಏನ್ ಮಾಡ್ತಾ ಇದೀವಿ, ಟೇಸ್ಟಿಂಗ್ ಪೌಡರ್ಗೆ ಮೊರೆ ಹೋಗ್ತಾ ಇದೀವಿ. ಅನೇಕ ಹೋಟೆಲ್ಗಳಿರಲಿ ಎಲ್ಲ ಕಡೆನೂ ಸಹ ಟೇಸ್ಟಿಂಗ್ ಪೌಡರನ್ನು ಬಳಸಿ ನಾಲಿಗೆ ರುಚಿ ಕೊಡ್ತಾ ಇದ್ದೀವಿ. ಅಂದ್ರೆ ನಮ್ಮ ಸನಾತನ ಪರಂಪರೆಯಲ್ಲಿ ನಾವೇನಿದ್ವಿ ಅಂದ್ರೆ ಮಣ್ಣಿನಲ್ಲಿ ರುಚಿ ಇತ್ತಂದ್ರೆ ಆ ರುಚಿ ಬೆಳೆಗೆ ಬರ್ತಾ ಇತ್ತು. ಇವತ್ತಿನ ದಿನ ಆ ಮಣ್ಣಿನಲ್ಲಿ ನಾವು ಕೆಮಿಕಲ್ ಹಾಕಿ ಕಳೆದು ಬಿಟ್ಟಿದ್ವಿ. ಮತ್ತೆ ಅದನ್ನ ಪುನಃ, ಯಾಕಂತಂದ್ರೆ ಆ ರುಚಿ ಬೇಕು, ಗಂಧ ಬೇಕು, ಶಕ್ತಿ ಬೇಕು, ಅಂದ್ರೆ ಸ್ಮೆಲ್ ಇರಬೇಕು. ಭತ್ತದ ಹತ್ರ ಹೋದ್ರೆ ಆ ಭತ್ತದ ಸ್ಮೆಲ್ ಇರಬೇಕು. ಕಬ್ಬು ಬೆಲೆ ಅಂತಂದ್ರೆ ಕಬ್ಬಿನ ಹತ್ರ ಹೋದ್ರೆ ಅಂತ ಸ್ಮೆಲ್ ಇರಬೇಕು. ಮಾವಿನ ಇದು ಮಾವಿನ ಇದ್ರೊಳಗೆ ಎಷ್ಟು ಇದ್ದಿತ್ತು ಅಂತಂದ್ರೆ ಇವತ್ತಿನ ದಿನ ಮಾವಿನ ಹಣ್ಣುಗಳಲ್ಲಿ ರುಚಿನೇ ಹೋಗ್ತಾ ಇದೆ, ಅದರ ಗಂಧ ಹೋಗ್ತಾ ಇದೆ, ಅದರ ಸತ್ವಗಳು ಸಹ ಕಳೆದು ಹೋಗ್ತಾ ಇದೆ. ಬರೀ ಪೌಡ್ರನ್ನ ಯೂಸ್ ಮಾಡ್ತಾ ಇದೀವಿ. ಹೀಗೆ ಬೆಳೀತಾ ಇದೆ. ನಂತರ ಮಲೇರಿಯಾ ಮತ್ತೆ ಇಂತಹ ಅನೇಕ ವೈರಲ್ ರೋಗಗಳಿಂದಲೂ ಸಹ ಸಂರಕ್ಷಣೆ ಕೊಡುತ್ತಾ ಹೋಗುತ್ತೆ. ಇನ್ನ ಜಲ ಶುದ್ಧೀಕರಣ ಕೊಡುತ್ತೆ. ಇನ್ನ ಹೆಚ್ಚಿನದಾಗಿ ಮಳೆಯ ಆಕರ್ಷಣೆಯನ್ನ ಕೊಡುತ್ತೆ. ಇನ್ನ ಬೆಳೆಕಾಲದ ಕಡಿಮೆ ಅವಧಿಯಲ್ಲೇ ಉತ್ತಮವಾಗಿ ಫಸಲನ್ನ ನೀಡುತ್ತಾ ಹೋಗುತ್ತೆ. ಇನ್ನ ಹೆಚ್ಚಿನದಾಗಿ ರೈತನ ಮನಸ್ಸಿಗೆ ಶಾಂತಿ, ಸ್ಥಿರತೆಯನ್ನ ಕೊಟ್ಟು ಅಧಿಕ ಲಾಭವನ್ನ ಮಾಡಿಕೊಳ್ಳುವುದು ಈ ಸಿದ್ಧ ಅಗ್ನಿಹೋತ್ರ. ಈ ಕಾರಣದಿಂದ ರೈತನಿಗೆ ಇದು ಕಡ್ಡಾಯವಾಗಿ ಬೇಕೇ ಬೇಕು. ಇಷ್ಟೊಂದು ಮಾಹಿತಿ ಅದನ್ನು ಕೇಳಿ ಬಹಳ ಸಂತೋಷ ಆಗ್ತಿದೆ ಗುರುಗಳೇ. ಗುರುಗಳೇ, ಇನ್ನೊಂದು ವಿಭಿನ್ನವಾಗಿರುವಂಥ ಒಂದು ಪ್ರಶ್ನೆ, ಈ ಒಂದು ಸಿದ್ಧ ಅಗ್ನಿಹೋತ್ರನ ಗೃಹಸ್ಥಾಶ್ರಮದವರು ಮಾಡಬಹುದಾ ಅಥವಾ ಅವ್ರಿಗೆ ಅಗತ್ಯನಾ ಅಂತ ಒಂದು ಪ್ರಶ್ನೆ. ಅದರ ಜೊತೆಗೆ ಇನ್ನೊಂದು ಗುರುಗಳೇ, ನಮ್ಮ ಮನೆಗಳು ಹೇಗಿರುತ್ತೆ ಅಂದರೆ ನಮ್ಮ ಮನಸ್ಸು ಶುದ್ಧಿ ಇದ್ದರೆ ಮಾತ್ರ ಮನೆಗಳು ಭಾಳ ಸಂತೋಷವಾಗಿರುತ್ತೆ. ಈ ಮನೆಗಳು ಸಂತೋಷವಾಗಿರಲಿಕ್ಕೆ ಈ ಅಗ್ನಿಹೋತ್ರ ನಮಗೆ ಉಪಯೋಗ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ ಗುರುಗಳೇ. ಇದಕ್ಕೆ ನಮ್ಮ ಗುರುಗಳು ಅನೇಕರಿಗೆ
ತಿಳಿಸ್ತಾ ಇದ್ರು ನಾವು ಚಿಕ್ಕವರಿದ್ದಾಗ. ಆದ್ದರಿಂದ ನೀನು ಬಹು ಉತ್ತಮವಾದ ಪ್ರಶ್ನೆಯನ್ನ ಕೇಳಿದೀಯ. ಯಾಕಂದ್ರೆ ಈ ಸಂಸಾರದಲ್ಲಿ ನಾವು ಭಗವಂತನನ್ನು ಸಹ ಈ ಜಂಜಾಟದಲ್ಲಿ ಮರೆತು ಬಿಡ್ತೀವಿ ಅಂತ ಇದ್ರೊಳಗೆ ಅವರು ಹೇಳ್ತಾ ಇದ್ದ ವಾಕ್ಯ ನನಗೆ ಇನ್ನೂ ಸಹಿತ ಇದಿದೆ. ಗೃಹದಲ್ಲಿ ಅಗ್ನಿಹೋತ್ರ ಒತ್ತರೆ ದೇವತೆಗಳು ತಂಗುತ್ತಾರೆ ಅಂತಂದು ಅನೇಕ ಶಿಷ್ಯರಿಗೆ ಹೇಳ್ತಾ ಇದ್ರು. ನೋಡಿ ಏನಂತಂದು, ಗೃಹದಲ್ಲಿ ಸಿದ್ಧ ಅಗ್ನಿಹೋತ್ರ ಒತ್ತರೆ ದೇವತೆಗಳು ತಂಗುತ್ತಾರೆ. ಎಲ್ಲಿ ಸಿದ್ಧ ಅಗ್ನಿಹೋತ್ರ ಇರುತ್ತೋ ಅಲ್ಲಿ ಸದಾ ದೇವತೆಗಳ ವಾಸ ಇರುತ್ತೆ. ಮತ್ತು ಸಿದ್ಧ ಅಗ್ನಿಹೋತ್ರ ಗೃಹಸ್ಥಾಶ್ರಮನ ಪವಿತ್ರವಾದ ಯಜ್ಞ ಸಾಧನೆ ಮತ್ತು ಪ್ರಥಮ ಧರ್ಮ ಅಂತಂದು ಸಹಿತನು ಹೇಳುತ್ತೆ. ಆದ್ದರಿಂದ ಅನೇಕ ಯಜುರ್ವೇದದಲ್ಲಿರಲಿ ಮತ್ತು ವೇದಗಳಿನಲ್ಲಿ ಏನಪ್ಪಾ ಅಂತಂದು ಹೇಳುತ್ತೆ ಅಂತಂದ್ರೆ, ಈ ನಮ್ಮ ಸಿದ್ಧ ಅಗ್ನಿಹೋತ್ರಕ್ಕೆ ಯಜ್ಞೋ ವೈ ಗೃಹಸ್ಥಾನಂ ಧರ್ಮಮೂಲ ಸ್ಮೃತಂ ಮಹತಂ ಅಂತಂದು ಹೇಳುತ್ತೆ. ಏನಲ್ಲಿ ಯಜ್ಞೋ ವೈ ಗೃಹಸ್ಥಾನಂ ಧರ್ಮಮೂಲಂ ಸ್ಮೃತಂ ಮಹತಂ ಅಂದ್ರೆ ಸಿದ್ಧ ಅಗ್ನಿಹೋತ್ರವೇ ಗೃಹಸ್ಥನ ಧರ್ಮದ ಮೂಲವಾಗಿದೆ. ಅಗ್ನಿಂ ನಯಂ ಧ್ರುವಂ ಸತಾಹ ಅಂತಂದು ಹೇಳುತ್ತೆ. ಅಂದ್ರೆ ಋಗ್ವೇದದಲ್ಲಿ ಹೇಳುತ್ತೆ, ಅಂದ್ರೆ ಅಗ್ನಿಯ ಮೂಲಕ ನಾವು ಧರ್ಮ ಮಾರ್ಗದಲ್ಲಿ ಸಾಗಬೇಕು ಅಂತಂದು ಸದಾ ಋಗ್ವೇದದಲ್ಲೇ ಹೇಳುತ್ತೆ. ಏನಂತಂದು, ಅಗ್ನಿಂ ನಯಂ ಧ್ರುವಂ ಪಥ ಅಂದ್ರೆ ಅಗ್ನಿಯ ಮೂಲಕ ನಾವು ಧರ್ಮ ಮಾರ್ಗದಲ್ಲಿ ಸಾಗಬೇಕು ಅಂತಂದು ಎಷ್ಟು ಸ್ಪಷ್ಟವಾಗಿ ತಿಳಿಸ್ತಾ ಹೋಗುತ್ತೆ. ಇಂತಹ ಧರ್ಮದಲ್ಲಿ ನೀವುಗಳು ಕೇಳಿದ ಈ ಗೃಹಸ್ಥಾಶ್ರಮದಲ್ಲಿ ಈ ಸಿದ್ಧ ಅಗ್ನಿಹೋತ್ರ ಖಂಡಿತ ಅವನು ಮಾಡಬೇಕಾಗುತ್ತಮ್ಮ. ಯಾಕಂತಂದ್ರೆ ಇದನ್ನ ಮಾಡೋದ್ರಿಂದ ಆಶ್ರಮ ಧರ್ಮ ಪಾಲನೆ ಮಾಡಂಗಾಗುತ್ತೆ. ಯಾಕಂದ್ರೆ ಗೃಹಸ್ಥನ ಧರ್ಮವೇ ಮೊದಲು ಯಜ್ಞ, ಗೃಹಸ್ಥೋ ಯಜಮಾನ ಅಂತಂದೇಳಿ ಸಕಲ ಪುರಾಣಗಳು ಸಹ ತಿಳಿಸ್ತಾ ಹೋಗ್ತವೆ. ಯಾಕಂದ್ರೆ ವೇದಗಳೇ ಹೇಳಿದೆ, ಗೃಹಸ್ಥೋ ಯಜಮಾನ ಅಂತಂದ್ರೆ ಗೃಹಸ್ಥಾಶ್ರಮದ ಜೀವಮಾನವೇ ಯಜ್ಞ ಅಂತಂದೇಳಿ ತಿಳಿಸ್ತಾ ಇದೆ. ಇನ್ನ ಕರ್ಮಶುದ್ಧಿ ಆಗ್ತಾ ಹೋಗುತ್ತೆ. ಅಂದ್ರೆ ಕರ್ಮಶುದ್ಧಿಯಿಂದ ಆಹಾರದ ವ್ಯವಹಾರವರೆಗೂ ಸಹ, ಯಾಕಂದ್ರೆ ನಾವು ಮಾಡುವ ಕೆಲಸ ಮತ್ತು ನಾವು ತಿನ್ನುವ ಪದಾರ್ಥಗಳಿಂದಲೂ ಸಹ ದೇಹ ಮತ್ತು ಮನಸ್ಸು ಶುದ್ಧಿ ಆಗೋದ್ರಿಂದ ಆ ಮನೆ ಅತ್ಯಂತ ಶುಭ್ರಗೊಳ್ತಾ ಹೋಗುತ್ತೆ. ಇನ್ನ ಪಿತೃದೇವತೆಗಳು ಸಹ ತೃಪ್ತಿ ಆಗ್ತಾ ಹೋಗ್ತಾರೆ. ಇನ್ನ ಮಕ್ಕಳಿಗೆ ಸಂಸ್ಕಾರ ಪೂರ್ಣವಾದ ಜೀವನದ ದಾರಿದೀಪ ಸಿಗ್ತಾ ಹೋಗುತ್ತೆ. ಇನ್ನ ಮನೆಯಲ್ಲಿ ಸಂತಾನ ಸುಖಗಳು ಮತ್ತು ಕುಟುಂಬ ಶ್ರೇಷ್ಠತೆಗಳು ಮತ್ತು ಗೃಹಸ್ಥಾಶ್ರಮ ಜೀವನದಲ್ಲಿ ಧ್ಯಾನ ಶಕ್ತಿ ಸದಾ ಧರ್ಮ ಅರ್ಥ ಕಾಮಗಳ ಜೊತೆಯಲ್ಲಿ ಮೋಕ್ಷ ಸಾಧನೆಗೂ ಸಹ ಆ ಯಜಮಾನ ಭಾಗ್ಯ ಹೋಗ್ತಾನೆ. ಯಾಕಂತಂದ್ರೆ ಪ್ರತಿದಿನ ಅವನು ಮಾಡ್ತಾ ಇರುವ ಅನೇಕ ಪುಣ್ಯ ಸಾಧನೆಯಿಂದ ಮೋಕ್ಷ ಮಾರ್ಗನೂ ಸಹ ಅವನು ಗಳಿಸ್ಕೊಳ್ಬೇಕಾಗುತ್ತೆ. ಇನ್ನ ಮನೆಯಲ್ಲಿ ಸದಾ ಧನಾತ್ಮಕ ಶಕ್ತಿ ಕೂಡೋದ್ರಿಂದ ಮನೆಯಲ್ಲಿ ಉದ್ಯೋಗದ ಲಾಭ ಸಿಗ್ತಾ ಹೋಗುತ್ತೆ. ಮನೆಯಲ್ಲಿ ಲಕ್ಷ್ಮಿಯ ಕೃಪಾ ಕಟಾಕ್ಷ ಉಂಟಾಗ್ತಾ ಹೋಗುತ್ತೆ. ಮನೆಯಲ್ಲಿ ಉಂಟಾಗಿರುವಂತಹ ಅನೇಕ ಅತೃಪ್ತ ಆತ್ಮಗಳಿಂದ ಪರಿಹಾರ ಸಿಗ್ತಾ ಹೋಗುತ್ತೆ. ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯ ಜೊತೆಯಲ್ಲಿ ಸಕಲ ಸೌಭಾಗ್ಯಗಳನ್ನು ಸಹ ಗೃಹಸ್ಥಾಶ್ರಮಿಯು ಪಡೆಯಬಹುದಾಗಿದೆ. ಮತ್ತು ಹೆಚ್ಚಿನದಲ್ಲಿ ಅವರ ಸಂಕಲ್ಪ ಏನಿರುತ್ತೆ, ನನ್ನ ಈ ಜೀವಮಾನದಲ್ಲಿ ಮಾಡಬೇಕು ಅನ್ನೋದು, ಅದನ್ನೂ ಸಹ ಈ ಸಿದ್ಧ ಅಗ್ನಿಹೋತ್ರದಲ್ಲಿ ಅವನು ಪರಿಪೂರ್ಣತೆಯಿಂದ ಸಾಧನೆಯನ್ನ ಮಾಡ್ತಾ ಹೋಗ್ತಾನೆ. ಗುರುಗಳೇ, ಈ ಸಿದ್ಧ ಅಗ್ನಿಹೋತ್ರನ ಮನೆಯಲ್ಲಿ ಮಾಡೋದ್ರಿಂದ ಭೂದೋಷಗಳಾಗಿರ್ಬೋದು ಅಥವಾ ವಾಸ್ತು ದೋಷಗಳಾಗಿರ್ಬೋದು ಅಥವಾ ಗೊತ್ತೋ ಗೊತ್ತಿಲ್ಲದೇನೋ ಇತ್ತೀಚೆಗೆ ನಾವು ಕಟ್ತಾ ಇರುವಂಥ ಕನ್ಸ್ಟ್ರಕ್ಷನ್ಸಲ್ಲಿ ಕೆಲವು ಸತಿ ತಿಳಿದೇನೆ ನಾವು ತಪ್ಪು ಮಾಡಿಬಿಟ್ಟಿರ್ತೀವಿ. ಅಂದರೆ ವಾಸ್ತು ದೋಷಗಳನ್ನ ಮಾಡಿಬಿಟ್ಟಿರ್ತೀವಿ. ಅದಕ್ಕೆಲ್ಲ ಈ ಸಿದ್ಧ ಅಗ್ನಿಹೋತ್ರದಿಂದ ನಮಗೆ ಪರಿಹಾರ ಸಿಗಬಹುದಾ? ಖಂಡಿತವಾಗಿಯೂ ಉತ್ತಮವಾದ ಪ್ರಶ್ನೆ ಆಗಿದೆ ಅಮ್ಮ ಇದು. ಯಾಕೆಂದ್ರೆ ಇಂದಿನ ಸಮಸ್ಯೆ ಎಲ್ಲರಲ್ಲಿ ವಾಸ್ತು ದೋಷ ಉಂಟಾಗ್ತಾ ಇದೆ. ಪರಿಪೂರ್ಣವಾಗಿ ನಾವು ಪಂಚಭೂತ ತತ್ವಗಳ ಮೇಲೆ ಗೃಹಗಳನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ನೀವು ಕೇಳಿದ ಪ್ರಶ್ನೆಗೆ ನಮ್ಮ ಸನಾತನ ಪರಂಪರೆಯಲ್ಲಿ ಸಿದ್ಧಾಗ್ನಿಹೋತ್ರದಲ್ಲಿ ಖಂಡಿತ ಇದಕ್ಕೆ ಮಹತ್ವ ಇದೆ. ಏನಪ್ಪಾ ಅಂತಂದು ಹೇಳುತ್ತೆ ಅಂತಂದ್ರೆ, ನಮ್ಮ ಸಿದ್ಧಾಂತದಲ್ಲಿ
ಅದಕ್ಕೋಸ್ಕರ ನಮ್ಮ ಸಿದ್ಧಾಗ್ನಿಹೋತ್ರದಲ್ಲಿ ಹೇಳ್ತೆ, ಎಲ್ಲಿ ಸಿದ್ಧಾಗ್ನಿಹೋತ್ರದ ಆವರಣ ಇದೆಯೋ, ಆ ಸಿದ್ಧ ಅಗ್ನಿ ಇದಾನೋ ಅಲ್ಲಿ ಇಂತಹ ಕೇಡಿರಲಿ, ಇಂತಹ ಭಯವಿರಲಿ, ಇಂತಹ ವಾಸ್ತು ದೋಷಗಳಿರಲಿ, ಇಂತಹ ಅನೇಕ ದೋಷಗಳೇ ಇರಲಿ, ಎಲ್ಲವೂ ಅಗ್ನಿಯ ದೃಷ್ಟಿಯಿಂದ ಈ ದೋಷಗಳೆಲ್ಲ ಕರಗಿ ಹೋಗ್ತವೆ. ಆದ್ರಿಂದ ನಾವುಗಳು ಏನಪ್ಪಾ ಅಂತಂದು ಹೇಳ್ತೀವಿ ಅಂತಂದ್ರೆ, ಎಲ್ಲಿ ಸಿದ್ಧ ಅಗ್ನಿಹೋತ್ರ ಹೊತ್ತ ಮನೆಗಿರುತ್ತೋ ಆ ಮನೆಗೆ ವಾಸ್ತು ದೋಷನೇ ಇರೋಲ್ಲ ಅಂತಂದು ಹೇಳ್ತದೆ ಶಾಸ್ತ್ರ. ನೋಡಿ ಎಂತಹ ವಾಕ್ಯವನ್ನ ಕೊಟ್ಟಿದೆ ಅಂತಂದ್ರೆ, ಸಿದ್ಧ ಅಗ್ನಿಹೋತ್ರ ಎಲ್ಲಿರುತ್ತೆ ಆ ಮನೆಗೆ ವಾಸ್ತು ದೋಷ ಇರಲಾರದು. ಆದ್ರಿಂದ ಇದಕ್ಕೆ ಪುಷ್ಟಿ ಏನ್ ಕೊಡುತ್ತೆ ಅಂತಂದ್ರೆ, ನಮ್ಮ ಯಜುರ್ವೇದದಲ್ಲಿ ಹೇಳುತ್ತೆ, ಯಜ್ಞೋ ಹಿ ಶ್ರೇಷ್ಠತಮಂ ಶುದ್ಧಿಕರಂ ಅಂತಂದು ಹೇಳುತ್ತೆ. ನೋಡಿ ನಾವುಗಳೆಲ್ಲ ಯಜುರ್ವೇದದಲ್ಲೇ ಏನಪ್ಪಾ ಅಂತಂದು ಹೇಳಿದೆ, ಯಜ್ಞೋ ಹಿ ಶ್ರೇಷ್ಠತಮಂ ಶುದ್ಧಿಕರಂ ಅಂತಂದೇಳಿ ಯಜುರ್ವೇದದಲ್ಲಿ ಹೇಳಿದೆ. ಅಂದ್ರೆ ಯಜ್ಞವೇ ಅತ್ಯಂತ ಶ್ರೇಷ್ಠ ಶುದ್ಧೀಕರಣವಾದ ಸಾಧನೆಯಾಗಿದೆ. ಮತ್ತೆ ಅದರೊಳಗೆ ಮತ್ತೆ ಹೇಳುತ್ತೆ, ಅಗ್ನಿಹಿ ಶುದ್ಧೋ ಶುದ್ಧಯಂತಿ ದೋಷಾನ್ನಿತ್ಯಂ ಗೃಹೇಶು ಅಂತಂದು ಹೇಳುತ್ತೆ. ಅಗ್ನಿ ಶುದ್ಧೋ ಶುದ್ಧಯತಿ ದೋಷಾನ್ನಿತ್ಯಂ ಗೃಹೇಶು ಅಂದ್ರೆ ಅಗ್ನಿ ಶುದ್ಧವಾದ್ದರಿಂದ ಅದು ಮನೆಗಳಲ್ಲಿ ಇರುವ ಎಲ್ಲ ದೋಷಗಳನ್ನು ಸಹ ಶುದ್ಧೀಕರಣವನ್ನ ಮಾಡಿಬಿಡುತ್ತೆ. ಅದರಿಂದ ಇದಕ್ಕೇನಪ್ಪ ಅಂತಂದು ಪಂಚಭೂತದಲ್ಲಿ ವಿವರಣೆಯನ್ನ ಕೊಡುತ್ತೆ ಅಂತಂದ್ರೆ, ಭೂಮಿ ಇರ್ಲಿ, ಆ ಹೋಮದ ಭಸ್ಮದಿಂದ ಭೂಮಿ ಅಂದ್ರೆ ಮಣ್ಣು ಶುದ್ಧಿಗೊಳ್ಳುತ್ತೆ. ಇನ್ನ ಪಂಚಭೂತ ತತ್ವದಲ್ಲಿ ಜಲ, ಮಂತ್ರಾದಿ ಅಘ್ರಾಣ ಅಂದ್ರೆ ಅರ್ಘ್ಯವನ್ನ ನಾವುಗಳು ಕೊಡೋದ್ರಿಂದ ಅಲ್ಲಿ ಆ ಮನೆಯ ಜಲಶುದ್ಧೀಕರಣ ಆಗುತ್ತೆ. ಇನ್ನು ಅಗ್ನಿ ತತ್ವ, ಈ ಅಗ್ನಿ ತತ್ವ ಹೋಮನದಲ್ಲಿ ಅಗ್ನಿಯ ಸ್ಥಾಪನೆ ಅಂದ್ರೆ ಅಗ್ನಿಯನ್ನ ದಹಿಸೋದ್ರಿಂದ ಅಲ್ಲಿ ಅಗ್ನಿ ಶುದ್ಧಿ ಆಗ್ತಾ ಹೋಗುತ್ತೆ. ಇನ್ನ ವಾಯು ತತ್ವದಲ್ಲಿ ಧೂಮವಾಹನೆ ಅಂದ್ರೆ ಆ ಸಿದ್ಧ ಅಗ್ನಿಹೋತ್ರದಿಂದ ಹೊರಡುವ ಧೂಮದಿಂದ ಆ ಮನೆಯಲ್ಲಿರುವ ವಾಯುತತ್ವ ಸರಿಯಾಗ್ತಾ ಹೋಗುತ್ತೆ. ಇನ್ನ ಆಕಾಶ ತತ್ವ, ಈ ಆಕಾಶ ತತ್ವಕ್ಕೆ ಶಬ್ದದ ಧ್ವನಿಗಳು, ಮಂತ್ರದ ಉಚ್ಚಾರಣೆಯಿಂದ ಪಂಚಭೂತ ತತ್ವಗಳು ಸಹ ಅಲ್ಲಿ ಸರಾಗವಾಗಿ ಹೋದ್ರಿಂದ ಆ ಮನೆಯಲ್ಲಿರುವ ವಾಸ್ತು ದೋಷಗಳು ನಿರ್ವಿಘ್ನವಾಗಿ ದೂರ ಆಗ್ತಾ ಹೋಗುತ್ತೆ ಅಂತಂದು ನಮ್ಮ ಈ ಸಿದ್ಧ ಅಗ್ನಿಹೋತ್ರ ನೋಡಿ ಎಷ್ಟು ಸರಳವಾಗಿ ಮನುಷ್ಯನಿಗೆ ಎಲ್ಲ ಸಮಸ್ಯೆಗಳಿಗೂ ಸಹ ಒಂದು ಅಂತಂದ್ರೆ ನೇರವಾಗಿ ಈ ಸಿದ್ಧ ಅಗ್ನಿಹೋತ್ರವನ್ನ ಎಲ್ಲರೂ ಅಳವಡಿಸಿಕೊಳ್ಳುವುದು ಮತ್ತು ಈ ಕಾರ್ಯಕ್ರಮವನ್ನ ಅನೇಕ ರೀತಿಯಿಂದ ಇಡೀ ದೇಶವ್ಯಾಪಿಯ ಜೊತೆಯಲ್ಲೂ ಸಹ ಈ ಕಾರ್ಯಕ್ರಮವನ್ನ ಮಾಡೋದ್ರಿಂದ ವಿಶೇಷವಾದ ಲಾಭವನ್ನ ಪಡಿತಾ ಹೋಗ್ತೀವಿ. ನಮ್ಮ ಸನಾತನ ಪರಂಪರೆಯನ್ನ ಈ ಯುವ ಪೀಳಿಗೆ ಜನಗಳು ಮರ್ತೋಗ್ತಿದ್ದಾರೆ ಗುರುಗಳು. ಈ ಯುವ ಜನಗಳಿಗೆ ಅಥವಾ ಯುವಕರಿಗೆ ಇದರಿಂದ ಸಿಗೋ ಲಾಭವೇನು? ಈ ಅಗ್ನಿಹೋತ್ರ ಅಥವಾ ಸಿದ್ಧ ಅಗ್ನಿಹೋತ್ರನ ನಾವು ಮಾಡೋದ್ರಿಂದ ಈ ಯುವ ಜನತೆಗೆ ಅಥವಾ ಯುವ ಪೀಳಿಗೆಗೆ ಸಿಗುವಂತಹ ಪ್ರಭಾವ ಅಥವಾ ಲಾಭಗಳೇನು ಗುರುಗಳೇ? ಖಂಡಿತ ಉತ್ತಮವಾದ ಪ್ರಶ್ನೆಯನ್ನ ಕೇಳಿದ್ದೀರಮ್ಮ. ಯಾಕಂತಂದ್ರೆ ಈ ನಮ್ಮ ಸನಾತನ ಪರಂಪರೆಯನ್ನ ಮುನ್ನಡೆಸೋರು ಯಾರು ಅಂತಂದ್ರೆ ನಮ್ಮ ಭಾರತದ ಯುವ ಜನತೆ ಮೇಲಿದೆ. ಇಡೀ ನಮ್ಮ ವಿಶ್ವಗುರು ಭಾರತವನ್ನಾಗಿ ಮಾಡುವಂತಹ ಶಕ್ತಿ ಯಾರಿನಲ್ಲಿದೆ ಅಂತಂದ್ರೆ ನಮ್ಮ ಭಾರತದ ಯುವ ಪೀಳಿಗೆಯ ಹೆಗಲ ಮೇಲೆ ಜವಾಬ್ದಾರಿ ಇದೆ. ಈ ಯುವಕರಿಗೆ ಈ ಸಿದ್ಧಾಗ್ನಿಹೋತ್ರದಿಂದ ಸಿಗುವ ಲಾಭಗಳೇನು ಅಂತಂದ್ರೆ, ಇಂದಿನ ಯುವ ಪೀಳಿಗೆಯಲ್ಲಿ ಒತ್ತಡದ ಜಾಸ್ತಿ ಇದಾಗ್ತಾ ಇದೆ, ಮಾನಸಿಕವಾಗಿ ಖಿನ್ನತೆಯನ್ನ ಹೊರತಾ ಇದ್ದಾರೆ. ಆದ್ದರಿಂದ ಈ ಸಿದ್ಧಾಗ್ನಿಹೋತ್ರದ ನೆರವಿನಿಂದ ಅವರಿಗೆ ಒತ್ತಡದ ನಿವಾರಣೆ ಆಗ್ತಾ ಹೋಗುತ್ತೆ. ಇನ್ನ ಅಧ್ಯಯನದಲ್ಲಿ ಏಕಾಗ್ರತೆ ಉಂಟಾಗ್ತಾ ಹೋಗುತ್ತೆ. ಈ ಅಧ್ಯಯನದಲ್ಲಿ ಏಕಾಗ್ರತೆ ಉಂಟಾಗ್ತಾ ಹೋದಂಗೆ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಗುರಿಯತ್ತ ಗಮನ ಉಂಟಾಗ್ತಾ ಹೋಗುತ್ತೆ. ಆಗ ಅವ್ರನ್ನಲ್ಲೇ ಶ್ರದ್ಧಾ ಭಕ್ತಿಗಳು ಬೆಳೆಯುವಂತಾಗ್ತಾ ಹೋಗುತ್ತೆ. ಇನ್ನ ಈ ಯತ್ನದಿಂದ ಸಂಸ್ಕೃತಿ ಮತ್ತು ನಮ್ಮ ಧಾರ್ಮಿಕ ಮತ್ತು ವೈಜ್ಞಾನಿಕ ವೈಭವವನ್ನ ಹೊಸ ಪೀಳಿಗೆಗೂ ಸಹ ನಾವು ಪರಿಚಯವನ್ನ ಮಾಡಿಕೊಡ್ಬೇಕಾಗುತ್ತೆ. ಮತ್ತೆ ನಮ್ಮ ಸಂಸ್ಕೃತಿ ಉಳಿಬೇಕು ಅಂತಂದ್ರೆ ಹೆಚ್ಚಾಗಿ ನಮ್ಮ ಯುವ ಜನತೆ ಈ ಸಿದ್ಧ ಅಗ್ನಿಹೋತ್ರದಲ್ಲಿ ಅವರು ಬಹುಮುಖ್ಯವಾಗಿ ಪಾಲುದಾರರಾಗಬೇಕು. ಯಾಕಂದ್ರೆ ಅವರಿಂದನೇ ನಮ್ಮ ಈ ಸಂಸ್ಕೃತಿ ಪರಂಪರೆ ಉಳಿಲಿಕ್ಕೆ ಸಾಧ್ಯ.
ಗುರುಗಳೇ, ಈ ಸಿದ್ಧ ಅಗ್ನಿಹೋತ್ರ ರಾಷ್ಟ್ರ ಮಟ್ಟದಲ್ಲಿ ನಮಗೆ ಯಾವ ಲಾಭನ ತಂದುಕೊಡ್ತಾ ಇದೆ? ನಾವು ಕೇಳಿದ್ವಿ ಗುರುಗಳೇ, ಇದು ಲೋಕ ಕಲ್ಯಾಣಾರ್ಥವಾಗಿರ್ಬೋದು ಅಥವಾ ಮಾನಕುಲಕ್ಕೆ ಅಭಿವೃದ್ಧಿಗೆ ಅಂತ ಹೇಳಿ. ಇದು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಹೇಗೆ ಇದು ನಮಗೆ ಲಾಭನ ಸಿಗುತ್ತೆ, ಮತ್ತು ಪರಿಸರಕ್ಕೂ ಇದರಿಂದ ಆಗುವಂಥ ಉಪಯೋಗ ಏನು ಗುರುಗಳೇ? ಖಂಡಿತ ಉತ್ತಮವಾದ ಪ್ರಶ್ನೆ ಅಮ್ಮ. ಯಾಕಂತಂದ್ರೆ ನಮ್ಮ ಇಂದಿನ ಗುರು ಪೀಳಿಗೆ ಎಲ್ಲ ಹೇಳ್ತಾ ಇದೆ, ಸ್ವದೇಶೋ ಭುವನತ್ರಯಂ ಅಂತಂದು ಹೇಳುತ್ತೆ. ಅಂದರೆ ನಾವು ಈಗ ವಾಸುವ ಭೂಮಿ ಇಡೀ ಸ್ವರ್ಗಾದಿಗಳಿಂದನೂ ಹೆಚ್ಚಿನದಾಗಿದೆ. ಇಂಥ ಇದರೊಳಗೆ ನಮ್ಮ ಸಿದ್ಧಾಗ್ನಿಹೋತ್ರ ರಾಷ್ಟ್ರ ಮಟ್ಟದಲ್ಲೂ ಸಹ ಬೆಳಿಬೇಕು ಅಂತಂದು ನಮ್ಮ ಇದು. ಏಕೆಂತಂದ್ರೆ ಇದು ರಾಷ್ಟ್ರಕ್ಕೆ ಏನಪ್ಪ ಅಂತಂದ್ರೆ ಆರೋಗ್ಯದ ಭದ್ರ ಬುನಾದಿಯನ್ನ ನಮ್ಮ ಭಾರತಕ್ಕೆ ಕೊಡ್ತಾ ಹೋಗುತ್ತೆ. ಏಕೆಂದ್ರೆ ನೀವುಗಳೆಲ್ಲ ಗಮನಿಸಿ, ಯಾವ ರಾಷ್ಟ್ರದಲ್ಲಿ ಹೆಲ್ತ್ ವೈಸ್ ಅವರು ಚೆನ್ನಾಗಿದ್ದಾರೋ ಅಂತಹ ರಾಷ್ಟ್ರ ಉನ್ನತವಾಗಿ ಮುಂದುವರಿತಾ ಬರುತ್ತೆ. ವಯಸ್ಸಿನ ಅಂದರೆ ಆಯುಷ್ಯನ ಪ್ರಮಾಣ ಜಾಸ್ತಿ ಆಗಬೇಕು. ಅಂತಹ ಜಾಸ್ತಿ ಆಗಬೇಕು ಅಂತಂದ್ರೆ ನಮ್ಮ ಈ ಸಿದ್ಧ ಅಗ್ನಿಹೋತ್ರ ಖಂಡಿತ ಎಲ್ಲ ಕಡೆಯೂ ಸಹ ನಡೀತಾ ಹೋಗ್ಬೇಕು. ಮತ್ತೆ ಇದರಿಂದ ಪರಿಸರದ ಶುದ್ಧೀಕರಣ ಉಂಟಾಗುತ್ತೆ. ಜೀವನ ಮೌಲ್ಯಗಳ ಪುನರ್ಸ್ಥಾಪನೆ ಆಗೋದ್ರಿಂದ ಮನುಷ್ಯನಲ್ಲಿ ಆಂತರಿಕವಾಗಿ ಅವನು ನೆಮ್ಮದಿಯನ್ನ ಪಡೆಯೋದ್ರಿಂದ ಆಯುಷ್ಯನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಆಯುಷ್ಯನ ಪ್ರಮಾಣ ಜಾಸ್ತಿ ಹೋಯ್ತಂದ್ರೆ ಆರೋಗ್ಯ ಭದ್ರತೆ ಅಂತಂದೇಳಿ ಇಡೀ ದೇಶದಲ್ಲಿ ಇರುತ್ತೆ. ಅಂತಹ ಆರೋಗ್ಯ ಭದ್ರತೆ ಅಂದ್ರೆ ವಯಸ್ಸಿನ ಪ್ರಮಾಣ ಜಾಸ್ತಿ ಆದಂಗೆ ಇಡೀ ನಮ್ಮ ದೇಶಕ್ಕೆ ಲಾಭ ಆಗೋದ್ರಿಂದ ಏನಪ್ಪಾ ಅಂತಂದ್ರೆ ಕೆಲವೊಂದು ದೇಶಗಳು ಇಂತಹ ನೋಡಿ, ನಮ್ಮ ಭಾರತವನ್ನು ಹೊರತುಪಡಿಸಿ ಈ ನಮ್ಮ ಇಂಡೋನೇಷ್ಯಾ ಇರಲಿ, ಬಾಲಿ ಅಂತಂದು ನಾನು ಎಷ್ಟೋ ಸತಿ ಬೇರೆ ಶಿಷ್ಯಂದರು ಬಂದು ಕೇಳ್ತಾ ಇದ್ದಾರೆ. ಅಲ್ಲಿ ನೋಡಿ ಸನಾತನ ಪರಂಪರೆಯನ್ನ ಸರ್ಕಾರವೇ ಸಹ ಉತ್ತೇಜಿಸ್ತಾ ಇದೆ. ಹೀಗೆ ನಮ್ಮ ಈ ಸಿದ್ಧಾಗ್ನಿಹೋತ್ರನೂ ಸಹ ಈ ಸರ್ಕಾರಗಳು ಉತ್ತೇಜಿಸಬಹುದಾ ಅಂತಂದು ಪ್ರಶ್ನೆಯನ್ನು ಕೇಳಿದ್ರೆ ಖಂಡಿತ ಹೌದು. ಏಕೆಂತಂದ್ರೆ ಇದು ಯಾವುದೇ ಧರ್ಮದ ಜ್ಞಾಪಕವಲ್ಲ. ಈ ನಮ್ಮ ಸಿದ್ಧಾಗ್ನಿಹೋತ್ರ ಯಾವುದೇ ಧರ್ಮದ ಜ್ಞಾಪಕವಲ್ಲ. ಇದು ಏನಪ್ಪಾ ಅಂತಂದ್ರೆ ನಮ್ಮ ಸನಾತನ ಪರಂಪರೆಯ ಮತ್ತು ಪರಿಸರದ ಮತ್ತು ಮಾನವನ ಒಳಿತಿಗಾಗಿ ಇರುವುದರಿಂದ ಈ ಸಿದ್ಧಾಗ್ನಿಹೋತ್ರನ ಬೇಕಾದರೆ ಸರ್ಕಾರಗಳು ಸಹ ಉತ್ತೇಜಿಸಿ ಪ್ರಾಯೋಜಕತ್ವದಲ್ಲೇ ಈ ಸಿದ್ಧಾಗ್ನಿಹೋತ್ರಗಳನ್ನ ನಡೆಸಬಹುದು. ಇದರಿಂದ ರಾಷ್ಟ್ರಕ್ಕೂ ಪ್ರಜೆಗಳಿಗೂ ಸಹ ಒಳ್ಳೆಯದಾಗಿರೋದ್ರಿಂದ ಇದು ಯಾವುದೇ ಧರ್ಮದ ಒಳಿತಿಗೆ ಒಳಪಟ್ಟಿಲ್ಲ. ಯಾಕಂದ್ರೆ ಇದು ನಮ್ಮ ಸನಾತನ ಪರಂಪರೆಯಾಗಿದೆ. ಗುರುಗಳೇ, ಇದರ ಆಚರಣೆ ಬಗ್ಗೆ ಒಂದು ಸ್ವಲ್ಪ ಕುತೂಹಲದ ಪ್ರಶ್ನೆಗಳಿದೆ. ಈ ಯಜ್ಞನ ಎಲ್ಲಿ ಮಾಡಬೇಕು, ಇದನ್ನು ಎಲ್ಲಿ ಮಾಡೋದ್ರಿಂದ ನಮಗೆ ಉತ್ತಮ ಫಲಗಳು ಸಿಗತ್ತೆ, ಎಲ್ಲಿ ಯಾವ ಯಾವ ಧರ್ಮದವರು ಇದನ್ನು ಆಚರಿಸಬಹುದು, ಅಥವಾ ಗಂಡ್ಮಕ್ಳು ಮಾತ್ರನೇ ಆಚರಿಸ್ಬೇಕಾ, ಅಥವಾ ಹೆಣ್ಮಕ್ಳು ಸಹ ಆಚರಿಸ್ಬೋದಾ, ಅಥವಾ ಹೆಣ್ಮಕ್ಳು ಆಚರಿಸಲೇಬಾರ್ದಾ? ಇಷ್ಟು ಪ್ರಶ್ನೆಗಳು ಕೆಲವರು ಇಲ್ಲಿ ಇರುತ್ತೆ ಗುರುಗಳೇ. ಅದನ್ನು ನಾನು ನಿಮಗೆ ಕೇಳ್ತಾ ಇದ್ದೀನಿ. ಮತ್ತು ಇದನ್ನು ದೇವಸ್ಥಾನಗಳಲ್ಲೇ ಹೋಗಿ ಮಾಡಬೇಕಾ, ಅಥವಾ ನಾವು ಮನೆಗಳಲ್ಲೂ ಈ ಸಿದ್ಧಾಗ್ನಿಹೋತ್ರನ ಮಾಡಬಹುದಾ ಗುರುಗಳೇ? ಖಂಡಿತ ಉತ್ತಮವಾದ ಪ್ರಶ್ನೆಯನ್ನ ಕೇಳಿದಿರ. ಏಕೆಂದ್ರೆ ಪ್ರತಿಯೊಬ್ಬರಿಗೂ ಇದು ಎದ್ದೇಳುವಂತಹ ಪ್ರಶ್ನೆ, ಎಲ್ಲಿ ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಶಾಸ್ತ್ರ ಹೇಳುತ್ತೆ, ಮನೆಯಲ್ಲಿ ಮಾಡಬಹುದು, ಶಾಲೆಗಳಲ್ಲಿ ಮಾಡಬಹುದು, ಗ್ರಾಮಗಳಲ್ಲಿ ಮಾಡಬಹುದು, ನಗರಗಳಲ್ಲಿ ಮಾಡಬಹುದು, ರಾಷ್ಟ್ರಗಳಲ್ಲೂ ಸಹ ಮಾಡಬಹುದು, ನದಿ ತೀರಗಳಲ್ಲಿ, ದೇವಸ್ಥಾನಗಳಲ್ಲಿ, ಸಮುದ್ರ ತೀರಗಳು, ಹೀಗೆ ಹಲವಾರು ಪುಣ್ಯಕ್ಷೇತ್ರಗಳು, ಇನ್ನ ನಿಮ್ಮ ಮನೆಗಳಲ್ಲೂ ಸಹ ಈ ಸಿದ್ಧಾಗ್ನಿಹೋತ್ರವನ್ನ ಮಾಡಬಹುದು. ಇದಕ್ಕೆ ಯಾವುದೇ ನಿಬಂಧನೆಗಳು ಇಲ್ಲ. ಇನ್ನು ನೀವು ಕೇಳಿದ್ದು ಗಂಡಸರೇ ಮಾಡಬಹುದಾ, ಹೆಂಗಸರೇ ಮಾಡಬಹುದಾ ಅಂತಂದ್ರೆ ನಮ್ಮ ಸನಾತನ ಪರಂಪರೆಯಲ್ಲಿ ಹೇಳ್ತಾ ಇದೆ, ಈ ಸಿದ್ಧಾಗ್ನಿಹೋತ್ರವು ಜಾತಿ, ವರ್ಣ, ಧರ್ಮ ಇವೆಲ್ಲವನ್ನು ಸಹ ಮೀರಿರೋದ್ರಿಂದ ಪ್ರತಿಯೊಬ್ಬರೂ ಸಹ, ಪ್ರತಿಯೊಬ್ಬ ಮಾನವರು ಸಹ, ಎಲ್ಲ ವರ್ಣದವರು ಸಹ ಈ ಸಿದ್ಧಾಗ್ನಿಹೋತ್ರವನ್ನ ಆಚರಿಸಬಹುದು. ಏಕಂತಂದ್ರೆ ಇದು ಅಗ್ನಿದೇವರು, ಅಂದ್ರೆ ಹೇಗೆ ಸೂರ್ಯನು ಅದೇ ರೀತಿಯಿಂದ ಅಗ್ನಿದೇವರು ಕಂಗೊಳಿಸ್ತಾ ಇರೋದ್ರಿಂದ
ಅವರಿಗೆ ಯಾವುದೇ ಜಾತಿ ಮತ ಅನ್ನೋದು ಇಲ್ಲ. ಯಾರು ಬೇಕಾದ್ರೂ ಈ ಸಿದ್ಧ ಅಗ್ನಿಹೋತ್ರವನ್ನ ಆಚರಿಸಬಹುದು. ಇದರ ಲಾಭವನ್ನು ಸಹ ಪಡೆಯಬಹುದು. ಹೇಗೆ ಸೂರ್ಯನ ಬೆಳಕನ್ನ ನಾವುಗಳು ಎಲ್ಲರೂ ಸಹ ಆಸ್ವಾದಿಸ್ತೀವಿ, ಆ ಬೆಳಕನ್ನ ಆನಂದಿಸ್ತೀವಿ, ಅದೇ ರೀತಿಯಿಂದ ಸಿದ್ಧ ಅಗ್ನಿಹೋತ್ರವನ್ನ ನಾವುಗಳು ಸಹ ಆಚರಿಸಬಹುದು. ಗುರುಗಳೇ, ಇದನ್ನ ಜನರು ಯಾವ ರೀತಿಯಿಂದ ಆಚರಣೆಯನ್ನು ಮಾಡಬಹುದು, ಅಥವಾ ಎಷ್ಟು ಹೊತ್ತು ಕಾಲ ಅವರು ಇದಕ್ಕೆ ಅಂತಲೇ ಮೀಸಲಿಡಬೇಕು? ಏಕೆಂದರೆ ಈಗಿನ ಎಲ್ಲವೂ ಇನ್ಸ್ಟಂಟ್, ಎಲ್ಲರೂ ಸಮಯನ ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಬೆಳಗ್ಗೆ 6 ಗಂಟೆಯಿಂದ 24 ತಾಸೇ ಭಾಳ ಕಠಿಣ. ಅಯ್ಯೋ ನಮಗೆ ಸಾಲ್ತಾ ಇಲ್ಲಪ್ಪ 24 ತಾಸಾದರೂ ಅನಿಸುತ್ತೆ. ಅಂಥ ಸಮಯದಲ್ಲಿ ಈ ಸಿದ್ಧ ಅಗ್ನಿಹೋತ್ರಕ್ಕೆ ನಾವು ಕೊಡಬೇಕಾಗಿರುವಂಥ ಸಮಯ ಎಷ್ಟು ಗುರುಗಳೇ? ಖಂಡಿತ ಉತ್ತಮವಾದ ಪ್ರಶ್ನೆ. ಭಗವಂತ ನಮಗೆ ದಿನಕ್ಕೆ 24 ಗಂಟೆಯನ್ನು ಕೊಟ್ಟಿದ್ದಾನೆ. ಆದರೆ ನಾವು ಸಿದ್ಧ ಅಗ್ನಿಹೋತ್ರದಲ್ಲಿ ನಿಮ್ಮ 24 ಗಂಟೆನಲ್ಲಿ ಕೇವಲ 15 ನಿಮಿಷಗಳನ್ನು ಕೇಳ್ತಾ ಇದ್ದೀವಿ. ಅದು ಯಾರಿಗೋಸ್ಕರ? ನಿಮ್ಮ ಅಭಿವೃದ್ಧಿಗಾಗಿ, ನಿಮ್ಮ ಉನ್ನತಿಗಾಗಿ, ನಿಮ್ಮ ಸಂಕಲ್ಪಗಳ ಈಡೇರಿಸೋಸ್ಕರನೇ. ಕೇವಲ 15 ನಿಮಿಷ ಸಾಕು. ಈ ಸಿದ್ಧ ಅಗ್ನಿಹೋತ್ರವನ್ನ ನೀವುಗಳು ಮಾಡಬಹುದು. ಹೇಗೆ ಮಾಡಬೇಕು ಅಂತಂದ್ರೆ, ಒಂದು ಈ ಸಿದ್ಧ ಅಗ್ನಿಹೋತ್ರವನ್ನ ಹೇಗೆ ಮಾಡಬೇಕು ಮತ್ತೆ ಹೆಂಗೆ ಮಾಡಬೇಕು, ಏನೇನ ಮಾಡಬೇಕು ಅಂತಂದು ಕೆಲವೊಬ್ಬರಿಗೆ ಪ್ರಶ್ನೆಗಳು ಉಂಟಾಗ್ತಾ ಇರ್ತವೆ. ಆ ಕಾರಣಕ್ಕೋಸ್ಕರನೇ ಈ ಕಾರ್ಯಕ್ರಮವನ್ನು ಆಯೋಜಿಸಿರೋದು. ಮತ್ತೆ ಈ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದವರು ಇಂತಹ ಸಿದ್ಧ ಅಗ್ನಿಹೋತ್ರ ಕಾರ್ಯಕ್ರಮದ ಶಿಬಿರಗಳಲ್ಲಿ ಭಾಗವಹಿಸೋದು, ತರಬೇತಿನಲ್ಲಿ ಭಾಗವಹಿಸೋದು, ಇನ್ನ ವಿಡಿಯೋ ಸಂವಾದಗಳ ಮೂಲಕನಾದ್ರೂ ಮತ್ತು ಗುರುಗಳ ಅಭಿಮುಖವಾಗಿ ಗುರುಮುಖೇನ ಸಹಿತನು ಈ ಸಿದ್ಧ ಅಗ್ನಿಹೋತ್ರವನ್ನ ಕಲಿತು ತಾವುಗಳು ಸಹ ಪಾರಂಗತರಾಗಿ ಮನೆಯಲ್ಲಿ ಮಾಡೋದ್ರಿಂದ ಖಂಡಿತ ನಿಮ್ಮ ಅಭಿಷ್ಟಗಳೆಲ್ಲ ಸಿದ್ಧಿ ಆಗ್ತಾ ಹೋಗ್ತವೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಮನೆಗಳಲ್ಲೂ ಸಹ ಈ ಸಿದ್ಧ ಅಗ್ನಿಹೋತ್ರವನ್ನ ಮಾಡಬಹುದಾಗಿದೆ. ಗುರುಗಳೇ, ಇಷ್ಟೊಂದು ಮಹತ್ವವಿರುವಂಥ ಈ ಸಿದ್ಧ ಅಗ್ನಿಹೋತ್ರನ ಕೇಳಿ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತಿದೆ ಗುರುಗಳೇ. ಇಂಥ ಸನಾತನವಾದ ಪರಂಪರೆಯಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಲ್ವಾ ಅಂತೇಳಿ ನಮ್ಮದು ಇದರಲ್ಲಿ ಒಂದು ಅಭಿಪ್ರಾಯ ಸಹ ಇದೆ ಗುರುಗಳೇ. ಇದು ದಾವಣಗೆರೆ ನಗರಕ್ಕೆ ಮಾತ್ರ ಸೀಮಿತ ಆಗಲಿಲ್ಲದೇನೆ ಸಮಸ್ತ ನಾಡಿಗೂ ದೇಶವ್ಯಾಪಿ ಇದು ಅಭಿಯಾನ ನಡೀಲಿ ಅನ್ನೋದು ನಮ್ಮ ಆಸೆ ಗುರುಗಳೇ. ಇದಕ್ಕೆ ನಿಮ್ಮ ಅಭಿಪ್ರಾಯ? ಖಂಡಿತ ನಿಶ್ಚಯವಾಗಿಯೂ ಈ ಸಿದ್ಧ ಅಗ್ನಿಹೋತ್ರ ಕಾರ್ಯಕ್ರಮವನ್ನ ನಿರಂತರವಾಗಿ ಪ್ರತಿಯೊಂದು ಹಳ್ಳಿ, ತಾಲೂಕು, ಜಿಲ್ಲಾ ಮಟ್ಟ ಮತ್ತು ರಾಜ್ಯವಾರಗಳ ಮೂಲಕ ಇಡೀ ನಮ್ಮ ದೇಶ ಮತ್ತು ಪ್ರಪಂಚದಾದ್ಯಂತ ಈ ಸಿದ್ಧ ಅಗ್ನಿಹೋತ್ರವನ್ನ ಮಾಡಬೇಕೆಂಬ ಅಭಿಯಾನ ಉತ್ಸಾಹ ನಮ್ಮಲ್ಲೂ ಸಹ ಬೇರೂರಿದೆ. ಈ ಪರಿಸರ ಸಂರಕ್ಷಣೆ, ಸನಾತನ ಧರ್ಮದ ರಕ್ಷಣೆಯ ಜೊತೆಯಲ್ಲಿ ಸಂಸ್ಕೃತಿಯ ಜಾಗೃತಿಯನ್ನು ಸಹ ಈ ಸಿದ್ಧ ಅಗ್ನಿಹೋತ್ರದಿಂದ ನಾವುಗಳು ಮಾಡಬಹುದಾಗಿದೆ. ಈ ಕಾರ್ಯಕ್ರಮಕ್ಕೆ ನಾನು ಈ ವೀಕ್ಷಕರ ಮೂಲಕ ಕೇಳ್ತಾ ಇರೋದು, ನಿಶ್ಚಯವಾಗಿ ಇದನ್ನ ದಾವಣಗೆರೆ ಅಲ್ಲದೆ ಇಡೀ ದೇಶವ್ಯಾಪಿಯೂ ಸಹ ಮಾಡಬೇಕೆಂಬ ಅಭಿಲಾಷೆ ಉಂಟಾಗಿದೆ. ಈ ಅಭಿಲಾಷೆಗೆ ಪ್ರತಿಯೊಬ್ಬ ಶಿಷ್ಯರ ಸಹಕಾರವನ್ನು ಸಹ ನಾವುಗಳು ಬಯಸ್ತಾ ಇದ್ದೀವಿ. ಎಲ್ಲಿಯವರೆಗೂ ಶಿಷ್ಯರ ಸಹಕಾರ ಇರುತ್ತೋ, ನಿರಂತರವಾಗಿ ಹೇಗೆ ಗಂಗೆ ಹರಿತಾ ಇದ್ದಾಳೋ ಅದೇ ರೀತಿಯಿಂದ ಈ ಕಾರ್ಯಕ್ರಮವು ಸಹ ಇಡೀ ದೇಶದಾದ್ಯಂತ ಅಲ್ಲ, ನಮ್ಮ ಸನಾತನ ಧರ್ಮದ ಧ್ವಜವನ್ನು ಹಿಡಿದು ಇಡೀ ಪ್ರಪಂಚದಾದ್ಯಂತ ಸಂಚರಿಸೋಣ ಅಂತಂದೇಳಿ ಹೇಳ್ತಾ ಇದ್ದೀವಿ. ಗುರುಗಳೇ, ಕಡೆಯದಾಗಿ ಈ ಸಿದ್ಧ ಅಗ್ನಿಹೋತ್ರದ ಮಹತ್ವದ ಸಂದೇಶನ ನೀವು ನಮ್ಮ ಶಿಷ್ಯ ವೃಂದಕ್ಕೂ ಭಕ್ತ ವೃಂದಕ್ಕೂ ನೀಡಬೇಕು ಅಂತೇಳಿ ನಮ್ಮ ಪ್ರಾರ್ಥನೆ ಗುರುಗಳೇ. ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಗುರುಗಳು ತಿಳಿಸ್ತಾ ಇದ್ರು. ಆ ವಾಕ್ಯ ಏನಪ್ಪಾ ಅಂತಂದ್ರೆ, ಅಗ್ನಿಯಿಂದ ಉದಯಿಸು, ಯಜ್ಞದಿಂದ ಬೆಳಕನ್ನ ಹರಡು ಅಂತಂದು ಹೇಳ್ತಾ ಇದ್ರು. ಅಂದ್ರೆ ಅಗ್ನಿಯಿಂದ ಉದಯಿಸು, ಯಜ್ಞದಿಂದ ಬೆಳಕನ್ನ ಹರಡು ಅಂತಂದು ನೋಡಿ. ಹಾಗೆ ಇನ್ನೊಂದು ವಾಕ್ಯವನ್ನು ಸಹ ಹೇಳ್ತಾ ಇದ್ರು, ನಮ್ಮ ಸನಾತನ ಪರಂಪರೆ ಮಾತೃ ಆದರೆ ಈ ಸಿದ್ಧ ಅಗ್ನಿಹೋತ್ರ ಆ ಮಾತೃವಿನ ವಾಕ್ಯ ಇದ್ದಂತೆ. ಹೇಗೆ ಭಗವಂತನಿಂದ ಬಂದ ಆ ವಾಕ್ಯಗಳಾಗಿ ಭಗವದ್ಗೀತೆ ಆಯಿತು, ಅಂತಹ ನಮ್ಮ ಸನಾತನ ಪರಂಪರೆಯು ತಾಯಿಯಾದರೆ ಆ ತಾಯಿಯ ವಾಕ್ಯವೇ
ಸಿದ್ಧ ಅಗ್ನಿಹೋತ್ರ ಅಂತಂದು ಹೇಳುತ್ತೆ ನಮ್ಮ. ಆದ್ದರಿಂದ ಧರ್ಮದಿಂದ ಬದುಕು ಬದಲಾಗುತ್ತದೆ. ಸಿದ್ಧ ಅಗ್ನಿಹೋತ್ರದಿಂದ ಲೋಕದ ಶುದ್ಧತೆ ಉಂಟಾಗುತ್ತಾ ಹೋಗುತ್ತೆ. ನೋಡಿ, ಧರ್ಮದಿಂದ ಬದುಕು ಬದಲಾಗುತ್ತೆ. ಸಿದ್ಧ ಅಗ್ನಿಹೋತ್ರದಿಂದ ಲೋಕದ ಶುದ್ಧತೆ ಉಂಟಾಗ್ತಾ ಹೋಗುತ್ತೆ. ಆದ್ದರಿಂದ ಅಗ್ನಿಂ ದೂತಂ ಋಣೀಮಯೇ ಅಂತಂದೇಳಿ ಋಗ್ವೇದದಲ್ಲೂ ಸಹ ಹೇಳ್ದಂಗೆ, ಮತ್ತೆ ಶತಪಥ ಬ್ರಾಹ್ಮಣದಲ್ಲಿ ಯಜ್ಞೋ ವೈ ವಿಶ್ವಸ್ಯನಾಭಿಹಿ ಅಂತಂದು ಹೇಳ್ದಂಗೆ ನಾವು ಈ ಮೂಲ ತತ್ವವನ್ನು ಸಹ ಅರ್ಥಾಗ ಮತ್ತು ಇನ್ನು ಅನೇಕ ವಿಚಾರಗಳನ್ನು ಸಹ ನಿಮಗೆ ಈ ಸಿದ್ಧ ಅಗ್ನಿಹೋತ್ರ ಕಾರ್ಯಕ್ರಮದಲ್ಲಿ ಇದೇ ಭಾನುವಾರದಂದು ವಿಶೇಷವಾಗಿ ಚರ್ಚೆಯನ್ನ ಮಾಡಿ ನಿಮ್ಮೆಲ್ಲರಿಗೂ ಸಹ ಶುಭಾಶೀರ್ವಾದಗಳನ್ನ ನೀಡ್ತೀವಿ. ಅತ್ಯಂತ ಪರಮ ಪವಿತ್ರವಾದಂತಹ ಈ ಅಗ್ನಿಹೋತ್ರವನ್ನ ಪ್ರತಿಯೊಬ್ಬರೂ ಸಹ ಮಾಡೋದ್ರಿಂದ ವಿಶೇಷವಾದ ಲಾಭವನ್ನ ಪಡಿತಾ ಹೋಗ್ತೀರಾ. ಒಂದು ಹೋಮಕುಂಡದಿಂದ ನಿಮ್ಮ ಮನೆಯ ಶುದ್ಧತೆ ಉಂಟಾಗ್ತಾ ಹೋಗುತ್ತೆ. ಅದರಂತೆ ಈ ಸಿದ್ಧ ಅಗ್ನಿಹೋತ್ರದಿಂದ ನಿಮ್ಮ ಮನಸ್ಸಿನ ಶಾಂತಿ ಸದಾ ಸಿದ್ಧ ಅಗ್ನಿಹೋತ್ರದಿಂದ ಉಂಟಾಗ್ತಾ ಹೋಗುತ್ತೆ. ಈ ಸಿದ್ಧ ಅಗ್ನಿಹೋತ್ರದ ಇದು ಮಾಯೆ ಅಲ್ಲ, ಮಹಾತ್ಮ ಅಂತಂದು ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ ಪರಮದಯಾಳವಾದ ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಸಮಸ್ತರಿಗೂ ಸಕಲರಿಗೂ ಸನ್ಮಂಗಳವನ್ನ ದಯಪಾಲಿಸಲಿ. ಆ ಸಿದ್ಧ ಅಗ್ನಿಹೋತ್ರದ ಎಲ್ಲ ಭಕ್ತಾದಿಗಳಿಗೂ ಸಹ ಪರಮದಯಾಳು ಸಿದ್ಧಲಿಂಗೇಶ್ವರರಾದಿಯಾಗಿ ಆ ಮಹಾಲಕ್ಷ್ಮಿಯು ಅನುಗ್ರಹವನ್ನ ಉಂಟು ಮಾಡಲಿ ಅಂತಂದು ನಿಮ್ಮೆಲ್ಲರಿಗೂ ಸಹಿತ ಶುಭಾಶೀರ್ವಾದವನ್ನು ನೀಡ್ತಾ ಇದ್ದೀನಿ. ಓಂ ನಮಃ ಶಿವಾಯ.